अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದೆಯನ್ನ ಕೊಲ್ಲುವುದಾಗಿ, ನಿಮ್ಮ ಪುರಾತನರಿ ಗಂಜಿ ಬೆಸಗೊಂಡೆಡೆಯನ್ನ ಕಾಯುವುದಾಗಿ, ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಾಂ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶ್ರೀಗಳವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶ್ರೀಗಳವರನ್ನು, ಜ್ಞಾನಯೋಗಿ ನಡೆದಾಡುವ ದೇವರು ವಿಶ್ವಸಂತರು ಆಗಿರುವಂತಹ ಬಯಲು ಬ್ರಹ್ಮರಾದ ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳವರನ್ನು ಸ್ಮರಣೆ ಮಾಡಿಕೊಂಡು, ಬಸವಾದಿ ಪ್ರಮಥರಲ್ಲಿ ಶರಣೆಂದು, ಶಂಕರ ರೇಣುಕ ಆದಿ ಸಕಲ ಆಚಾರ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಭೈರವಾಡಿಗೆ ಗ್ರಾಮದಲ್ಲಿ ಮಾರುತಿ ದೇವರ ಜಾತ್ರಾ ಮಹೋತ್ಸವ, ಆರಾಧ್ಯ ಮೂರ್ತಿ ಶ್ರೀರಾಮ ಭಕ್ತ ಅಪ್ಪಟ ಸೇವಾಧಾರಿ, ನಿಷ್ಕಲ್ಮಶ ನಿಷ್ಕಪಟ ನಿಷ್ಕಾಮ ಸೇವಾಧಾರಿ ಆಂಜನೇಯ ಸ್ವಾಮಿಯಲ್ಲಿ ಮಾರುತಿ ದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರದ ಅಧಿದೇವರಾದ ಬಸವಣ್ಣನಲ್ಲಿ ಹಾಗೂ ಲಕ್ಕಮ್ಮ ದೇವಿಯಲ್ಲಿ ಶರಣೆಂದು, ಹನುಮಂತ ದೇವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನೆತ್ತಿಗೆ ಬುತ್ತಿ ಎನ್ನುವಂತಹ ನಾಮವನ್ನು ಇಟ್ಟುಕೊಂಡು 5 ದಿನಗಳವರೆಗೆ ನಿಮ್ಮೆಲ್ಲರಿಗೂ ಬೋಧೆಯನ್ನು ಮಾಡಿರುವಂತಹ ಆತ್ಮೀಯರು, ಯುವಕರು ಸತ್ಸಂಗದಲ್ಲಿ, ಶಾಸ್ತ್ರ ಶ್ರವಣದಲ್ಲಿ, ವೈದಿಕ ಕ್ರಿಯಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜಾಣನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತಿಹನು ಎಂತು ಎಂಬ ನಿಜಗುಣದ ಉಕ್ತಿಯಂತೆ ತಮ್ಮ ಜೀವನವನ್ನು ಭರಾಟಿ ಯೌವನದಲ್ಲೂ ಕೂಡ ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ಸಾತ್ವಿಕ ಚಿಂತಕರಾಗಿ ಆ ಚಿಂತನೆಗಳನ್ನು ಭಕ್ತರ ಹೃದಯ ಹಾಗೂ ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಕ್ಕಂತಹ ನನ್ನ ಅತಿ ಆತ್ಮೀಯ ಹಿರಿಯ ಸದ್ಭಕ್ತೆ ರೇವಮ್ಮ ತಾಯಿ ಹಿರೇಮಠ ಅವರ ಮೊಮ್ಮಗ ವೇದಮೂರ್ತಿ ಬಸಯ್ಯ ಸ್ವಾಮಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಬಸವೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ ಅದನ್ನು ಕಟ್ಟಿ ಬೆಳೆಸಿ ಒಂದು ಸುಂದರವಾಗಿರುವಂತಹ ಆಕಾರವನ್ನು ಕೊಟ್ಟದ್ದಾಗಿತ್ತು. ಆದರೆ ಅಷ್ಟೇ ಸಾಲದು, ಒಳಗಿರುವಂತಹ ದೇವರು ಪ್ರಾಜ್ವಲ್ಯಮಾನವಾಗಿ ಬೆಳಗಬೇಕಾಗಿತ್ತು ಅಂತಂದರೆ ಆ ದೇವರನ್ನು ಪೂಜೆ ಮಾಡ್ತಕ್ಕಂತಹ, ಅರ್ಚನೆ ಮಾಡ್ತಕ್ಕಂತಹ, ಸಂತೃಪ್ತಿಗೊಳಿಸ್ತಕ್ಕಂಥ ಒಂದು ಭಾವವೂ ಕೂಡ ಬೇಕಾಗುತ್ತೆ. ಅಂತಹ ಭಾವವನ್ನು ಹೊತ್ತುಕೊಂಡು ದಂಪತಿ ಸಮೇತರಾಗಿ ಬಸವಣ್ಣ
ಕ್ಷೇತ್ರವನ್ನು ಬಹಳ ಸುಂದರವಾಗಿ ಸಿಂಹಾಸನದ ಮೇಲೆ ಕೂತಿರುವಂತಹ ಬಸವಣ್ಣ ಸದ್ಯ ಮಾತನಾಡುತ್ತಾನೋ ಏನೋ ಎಂಬಂತೆ ಆ ಕಳೆಯನ್ನು ತುಂಬಿರುವಂತಹ ಹಿರೇಮಠದ ಪೂಜ್ಯರಾದ ಮಂಜುನಾಥ ಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಸಂಚಾಲನೆಯನ್ನು ಮಾಡ್ತಾ ಅನೇಕ ಸ್ಫೂರ್ತಿದಾಯಕವಾಗಿರುವಂತಹ ಮಾತುಗಳನ್ನು ಅಲ್ಲಲ್ಲಿ ಕೆಲವು ಅಕ್ಕಣಿಕೆಗಳನ್ನು ಬಳಸ್ತಾ, ಯಾಕಂತಂದರೆ ನಾನು ಚಿಕ್ಕವನಿದ್ದಾಗಲೂ ಕೂಡ ನೋಡ್ತಕ್ಕಂತಹ ಚಂದ್ರಶೇಖರ್ ಕಿರಣಿಗಿಯವರು ಇದ್ದಾರೆ. ಚಿಕ್ಕವರಿದ್ದಾಗ ಏನೊಂದು ಪ್ರತಿಭೆ ಇತ್ತು, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ. ಕಾರ್ಯಕ್ರಮದ ನಿರೂಪಣೆ ಮಾಡತಕ್ಕಂತಹ ಚಂದ್ರಶೇಖರ್ ಕಿರಣಿಗಿಯವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರದ್ಧೆಯ ಶಿವಸ್ವರೂಪಿಗಳಾದ ತಾಯಂದರೆ, ಶರಣರೇ ಮತ್ತು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹನುಮಂತ ದೇವರ ಆರಾಧನೆಯನ್ನು 5 ದಿನಗಳವರೆಗೆ ಮಂಗಲಮಯವಾಗಿರುವಂತಹ ಮಾತುಗಳ ಮೂಲಕವಾಗಿ ಅವನ ವ್ಯಕ್ತಿತ್ವವನ್ನು ಜೊತೆಯಲ್ಲಿ ಒಂದಿಷ್ಟು ಭಕ್ತಿಯ ಪಾರಂಪರ್ಯವನ್ನು 5 ದಿನಗಳವರೆಗೆ ನೀವೆಲ್ಲ ಕೇಳಿದರೆ, ಪೂಜ್ಯ ಬಸಯ್ಯ ಸ್ವಾಮಿಗಳವರಿರಬಹುದು, ಮಾತೆ ಮುಕ್ತಮ್ಮನವರಿರಬಹುದು, ಅನೇಕ ಪೂಜ್ಯರು ಕೂಡ ಬಂದು ಹೋಗಿರಬಹುದು. ಅವರ ಮುಖಾರವಿಂದದಿಂದ ತಾವೆಲ್ಲರೂ ಬಹಳ ಭಕ್ತಿಯ ಅನೇಕ ಆಯಾಮಗಳನ್ನು ಹೇಳಿದರೆ, ಇದೀಗ ಬಸಯ್ಯ ಸ್ವಾಮಿಗಳವರು ಒಂದು ಪದ್ಯವನ್ನು ತಾವೇ ರಚನೆ ಮಾಡಿ, ತಾವೇ ರಾಗ ಸಂಯೋಜನೆಯನ್ನು ಮಾಡಿ ಬಹಳ ಸುಂದರವಾಗಿ ಹಾಡಿದರು. ಬಹುಶಃ ಇಷ್ಟು ಕೆಲಸ ನಾನು ಮಾಡಿದ್ದೇನೋ ಅಂತ ನನಗೆ ಆಶ್ಚರ್ಯ ಅನ್ನಿಸ್ತು. ಅವರು ಹಾಡಿದಾಗ ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ, ಯಾವ ಮಲ್ಲ ಹೆಜ್ಜು ಇಲ್ಲ, ಯಾರು ಮಾಡಿದರೆ ಗೊತ್ತಿಲ್ಲ. ಆದರೂ ಒಂದು ಸದ್ಗುರುವಿನ ಪ್ರೇರಣೆ ಅಂತಕ್ಕಂಥದ್ದು ಇರಲಿ. ಇವತ್ತು ಹನುಮಂತ ದೇವರು ಇಷ್ಟೊಂದು ಪ್ರಖ್ಯಾತಿಯನ್ನು ಪಡೆಯಲಿಕ್ಕೆ ಕಾರಣ ಏನು ಅಂತಂದರೆ, ಶ್ರೀರಾಮಚಂದ್ರ ಯಾರೋ ಗೊತ್ತಿಲ್ಲ, ವಾನರ ಸೈನಿಕರಲ್ಲಿ ಅವನು ಒಬ್ಬ. ವಾಲಿ ಮತ್ತು ಸುಗ್ರೀವ ಇಬ್ಬರು ಸಹೋದರರು. ವಾಲಿ ಗುಹೆಯಲ್ಲಿ ಹೋದ ನಂತರದಲ್ಲಿ ಬಹುತೇಕ ಇರಲಿಕ್ಕಿಲ್ಲ ಅಂತಕ್ಕಂಥವರು ಬಂದುಬಿಟ್ಟಿರುವಂತಹ ಸುಗ್ರೀವ ಸಹೋದರ, ಕಿರಿಯ ಸಹೋದರ, ಕೆಲವು ದಿವಸದ ನಂತರದಲ್ಲಿ ವಾಲಿ ಯಾರು ಸತ್ತು ಹೋಗಿದ್ದಂತ ತಿಳ್ಕೊಂಡಿದ್ನೋ ಅದೇ ವ್ಯಕ್ತಿ ಜೀವಂತವಾಗಿ ಬಂದು ಸುಗ್ರೀವನನ್ನು, ಅವನ ಮಡದಿಯನ್ನು ತನ್ನವಳನ್ನಾಗಿಸಿಕೊಂಡು ಸುಗ್ರೀವನನ್ನು ಓಡಿಸಿಬಿಟ್ಟ. ಆ ಸಂದರ್ಭದಲ್ಲಿ ಸುಗ್ರೀವನ ಜೊತೆಗೆ ಅನೇಕ ಜನ ಕಪಿಸೈನ್ಯ ಹೊರಟು ಹೋಗಿಬಿಡ್ತು, ವನವಾಸಕ್ಕೆ ಹೊರಟರು. ಆ ಸಂದರ್ಭದೊಳಗೆ ಹನುಮಂತ ಆಂಜನೇಯ ಸ್ವಾಮಿ ಸುಗ್ರೀವನ ಜೊತೆಗೆ ಇದ್ದ. ಕಿಷ್ಕಿಂಧ ಕಾಂಡದಲ್ಲಿ ಬರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಸನ್ನಿವೇಶ. ಬಹುತರ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಆಂಜನೇಯನನ್ನು ಮಾರುತಿ ದೇವರನ್ನು ತಂದಿರದೇ ಇದ್ದರೆ ರಾಮಾಯಣಕ್ಕೆ ಬೆಲೆಯೇ ಇರುತ್ತಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಹಿಡಿದಿರ್ತಕ್ಕಂಥವರು ವಾಲ್ಮೀಕಿ ಮಹರ್ಷಿಗಳು. ಅಲ್ಲಿ ಸುಗ್ರೀವ ಭಯಭೀತನಾಗಿ, ಅಣ್ಣನಿಂದ ವಂಚಿತನಾಗಿ, ವಾಲಿಯಿಂದ ಹಿಂಸೆಗೆ ಒಳಗಾಗಿ ಸುಗ್ರೀವನ ಪತ್ನಿಯನ್ನು ವಾಲಿ ಅಪಹರಣ ಮಾಡಿಕೊಂಡ. ಕೊನೆಗೆ ಸುಗ್ರೀವ ವನವಾಸಕ್ಕೆ ಹೊರಟ. ಆ ಒಂದು ಪರಿಸರದಲ್ಲಿ ಋಷ್ಯಮುಖ ಪರ್ವತ ಅಂತಕ್ಕಂಥ ಒಂದು ಪರ್ವತದಲ್ಲಿ ತಿರುಗಾಡ್ತಾ ಇರುವಾಗ ಈ ಕಡೆ ರಾಮ ಮತ್ತು ಲಕ್ಷ್ಮಣ ಇರುವರು ಸೀತೆಯನ್ನು ಕಳೆದುಕೊಂಡು ಬಹಳ
ವಸಂತ ಋತು ಚೈತ್ರ ಮಾಸ ಬಹಳ ಇದೇ ತಿಂಗಳು. ಇದೇ ಚೈತ್ರ ಮಾಸದಲ್ಲಿ ಪಂಪಾ ಸರೋವರಕ್ಕೆ ಬಂದರು. ಆ ಪಂಪಾ ಸರೋವರಕ್ಕೆ ಬಂದಾಗ ಸೀತೆಯ ನೆನಪು ಬಹಳಷ್ಟು ಆಯಿತು. ಶ್ರೀರಾಮಚಂದ್ರ ದೇವರಿಗೆ ಬಹಳಷ್ಟು ನೆನಪು ಕಾಡಲಿಕ್ಕಾಯಿತು. ಆ ಧರ್ಮಪತ್ನಿಯ ವ್ಯಾಕುಲತೆ ದುಃಖ ಹೆಚ್ಚಾಗಿ ಏನೋ ನೆನಪು ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಇರುವರು ಸಹೋದರ ಲಕ್ಷ್ಮಣ, ಹಿರಿಯ ಸಹೋದರ ರಾಮಚಂದ್ರ ದೇವರು ತಮ್ಮ ಹೆಗಲಿಗೆ ಧನುಸ್ಸುಗಳನ್ನು ಇಟ್ಟುಕೊಂಡು ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡು ಹೋಗ್ತಾ ಇರುವಾಗ ಅದೇ ಸಂದರ್ಭದಲ್ಲಿ ಏನೋ ಒಂಥರಹ ಈ ಸುಗ್ರೀವ ಮತ್ತು ವಾನರ ಸೈನ್ಯ ಬರ್ತಾ ಇರುವಾಗ ದೂರದಿಂದ ನೋಡಿರ್ತಕ್ಕಂಥ ಶ್ರೀರಾಮ ಹಾಗೂ ಲಕ್ಷ್ಮಣ ಅವರಿರುವುದನ್ನು ನೋಡಿರ್ತಕ್ಕಂಥ ಸುಗ್ರೀವನಿಗೆ ಭಯ ಆಯಿತು. ನಮ್ಮ ಅಣ್ಣ ವಾಲಿ ಈ ರೀತಿಯಾಗಿರ್ತಕ್ಕಂಥ ವೇಷಭೂಷಣಗಳನ್ನು ಮಾಡಿಕೊಂಡು ನನ್ನನ್ನು ಪೀಡಿಸಲಿಕ್ಕೆ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ಇರಬಹುದು ಅಂತ ತಿಳ್ಕೊಂಡು ತರ್ಕ ಮಾಡಿಕೊಳ್ತಾನೆ ಸುಗ್ರೀವ. ಅವಾಗ ಸಹಾಯಕನಾಗಿ ನಿಂತವನು ಸುಗ್ರೀವನಿಗೂ ಉಪದೇಶ ಮಾಡಿರ್ತಕ್ಕಂಥವನು ಯಾರು ಅಂದರೆ ಹನುಮಂತ. ಬಹಳ ಒಳ್ಳೆಯ ನೀತಿಗಳನ್ನು ಹೇಳ್ತಾನೆ. ನೋಡು ಸುಗ್ರೀವ, ಅದು ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಬಹುತರ ಯಾವ ಕಾರಣಕ್ಕೆ ನಾವು ಬಂದಿದ್ದೇವೋ ಅದೇ ಕಾರಣಕ್ಕೆ ಅವರು ಕೂಡ ಬಂದಿರತಕ್ಕಂಥವ್ರು. ಬಹುತರ ಅವರು ಅವತಾರಿ ಪುರುಷರು. ಅವರ ಮೇಲಿನ ಆರೋಪವನ್ನು ಕೊಡಲಿಕ್ಕೆ ಹೋಗಬೇಡ. ಯಾಕಂದ್ರೆ ವಾಲಿಯಲ್ಲಿ ತಂತ್ರಗಳು ಬಹಳ ಇದ್ದವು. ತಂತ್ರಕ್ಕೆ ಪ್ರತಿತಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಇದ್ದ ವಾಲಿ. ಅವನು ಅಷ್ಟು ಸುಲಭ ಇರಲಿಲ್ಲ, ಅವನನ್ನು ಸೋಲಿಸೋದು ಅಷ್ಟು ಸುಲಭ ಇರಲಿಲ್ಲ. ಸುಗ್ರೀವನಿಗೆ ಅವೆಲ್ಲವೂ ಗೊತ್ತಿದ್ದು. ಅದಕ್ಕಾಗಿ ಅವನಿಗೆ ಅನಿಸ್ತು, ವಾಲಿ ಈ ರೀತಿಯಾಗಿರ್ತಕ್ಕಂತಹ ವೇಷಭೂಷಣವನ್ನು ಹಾಕಿಕೊಂಡು ಅವನೇ ಬೇರೆ ಬೇರೆ ರೂಪದಲ್ಲಿ ಬಂದಿರಬಹುದು. ನಮ್ಮನ್ನು ನಾಶ ಮಾಡಲಿಕ್ಕೆ ಬರ್ತಕ್ಕಂತಹ ವಾಲಿ ಇವ ನಮ್ಮ ಸಹೋದರ ಅಂತ ತಿಳ್ಕೊಂಡು ಅಪವಾದ ಕೊಡ್ತಾನೆ ಆ ರಾಮ ಮತ್ತು ಲಕ್ಷ್ಮಣನಿಗೆ. ಆವಾಗ ಹನುಮಂತ ಹೇಳ್ತಾನೆ, ಹಾಗೆ ತಿಳ್ಕೊಳ್ಳೋಕೆ ಹೋಗಬೇಡ. ಇರಬಹುದು ನಿಮ್ಮ ಅಣ್ಣ ಆ ರೀತಿ, ಆಗ ಅವರು ಹಂಗಿಲ್ಲ ಅನ್ನುವಂಥ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ವಾಯುಪುತ್ರನಾಗಿರ್ತಕ್ಕಂಥ ಹನುಮಂತ ದೇವರಲ್ಲೇ ಇತ್ತು. ಆವಾಗ ಬಹಳಷ್ಟು ತಿಳಿಸಿ ಹೇಳಿದ ನಂತರದಲ್ಲಿ ನಾನು ಸ್ವಲ್ಪ ಹೋಗಿ ವಿಚಾರಿಸ್ಕೊಂಡು ಬರ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ ಸುಗ್ರೀವ, ನೋಡು ಬಹಳ ಜಾಣತನದಿಂದ ಮಾತನಾಡು. ಯಾಕಂದರೆ ಒಂದು ವೇಳೆ ನನ್ನ ಅಣ್ಣ ಪ್ರತಿರೂಪವೇ ಆಗಿದ್ದರು ಅಂತಂತಂದರೆ ನಿನ್ನನ್ನು ನಾಶ ಮಾಡಬಹುದು. ಬಹಳ ಹುಷಾರಿಂದ ವರ್ತನೆ ಮಾಡು ಅಂತ ತಿಳ್ಕೊಂಡು ಸುಗ್ರೀವ ಹೇಳಿ ಕಳಿಸ್ತಾನೆ ಮಾರುತಿ ದೇವರಿಗೆ, ಹನುಮಂತನಿಗೆ. ಅವಾಗ ಹನುಮಂತ ಈ ಋಷ್ಯಮುಖ ಪರ್ವತಕ್ಕೆ ಬಂದು ಎಷ್ಟು ಹೆಂಗೆ ಬರ್ತಾನಂದ್ರೆ ಹನುಮಂತ ಅನೇಕ ಅವತಾರಗಳು ಹನುಮಂತನು. ಸನ್ಯಾಸಿ ವೇಷದಲ್ಲಿ ಬರ್ತಾನೆ, ಒಬ್ಬ ವಟುವೇಷಧಾರಿಯಾಗಿ ಬರ್ತಾನೆ. ಬಂದು ಏನು ಮಾಡ್ತಾನೆ ಅಂತಂತಂದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಶ್ರೀರಾಮಚಂದ್ರ ದೇವರಿಗೆ. ನಮಸ್ಕಾರ ಮಾಡಿ ಆಶ್ಚರ್ಯ ಅನಿಸ್ತಾನೆ, ಯಾರಿರ್ಬೋದು ಇವ ಸನ್ಯಾಸಿ ವಟುವೇಷಧಾರಿ ಬಂದು ನಮಸ್ಕಾರ ಮಾಡ್ತಾನೆ. ಇಷ್ಟು ಸೌಜನ್ಯಯುತವಾಗಿ ಮಾತನಾಡ್ತಾನೆ ಹನುಮಂತ. ಅವರ ಮನಸ್ಸು ಸಂಪೂರ್ಣ ಪರಿವರ್ತನೆ ಆಗಿಬಿಟ್ಟು ರಾಮಚಂದ್ರ ದೇವರ ಹಾಗೂ ಲಕ್ಷ್ಮಣನ ಮನಸ್ಸು ಹಾಗಾದ್ರೆ ಹೇಳಿದ್ದೇನೆ, ಪಂಪಾ ಸರೋವರದಲ್ಲಿ ತಿರುಗಾಡ್ತಾ ಇರುವಾಗ ಬಹಳಷ್ಟು ನೊಂದುಕೊಂಡಿರ್ತಕ್ಕಂಥ ಅವರ ಮನಸ್ಸು ಸೀತೆಯ ಸಲುವಾಗಿ ಬಹಳಷ್ಟು ದುಃಖಿತರಾಗಿದ್ದರು. ಆ ಎಲ್ಲ ದುಃಖಗಳು ಕೂಡ ಶಮನ ಆಗಿಬಿಟ್ಟು ಹನುಮಂತ ತನ್ನ ಬಾಯಿ ತೆರೆದು ಮಾತನಾಡುವಾಗ ಎಷ್ಟು ಅದ್ಭುತ ಮಾತನಾಡ್ತಿದ್ದಾರೆ ಅಂತಂತಂದರೆ, ಏನು ನೀವಿರುವರು ಬಹುತರ ದೇವತಾ ಪುರುಷರಿದ್ದೀರಿ, ದೇವರ್ಷಿಗಳಿದ್ದೀರಿ, ರಾಜರ್ಷಿಗಳಿದ್ದೀರಿ. ಏನು ಅದ್ಭುತವಾಗಿರ್ತಕ್ಕಂಥ ನಿಮ್ಮಂಥವರು ಈ ಅರಣ್ಯ ಪ್ರದೇಶದಲ್ಲಿ ಪಂಪಾ ಸರೋವರದಲ್ಲಿ ಋಷ್ಯಮುಖ ಪರ್ವತದಲ್ಲಿ ಯಾಕೆ ನೀವು ತಿರುಗಾಡ್ತಾ ಇದ್ದೀರಿ? ಏನು ವಿಶೇಷ? ನಿಮ್ಮ ಸೌಂದರ್ಯ, ನಿಮ್ಮ ಅಂಗ ಸೌಷ್ಠವತೆ, ನಿಮ್ಮ ಭುಜಬಲ ಬಲ ಅಂತಕ್ಕಂಥದ್ದು, ಬಾಹುಬಲ ಅನ್ನುವಂಥದ್ದು ಇಷ್ಟೆಲ್ಲ ಇಟ್ಟುಕೊಂಡು ನೀವೇನೋ ನೊಂದ್ಕೊಂಡು ಹಾಗೆ ಕಾಣಿಸ್ತದೆ. ಏನಿರಬಹುದು ನಿಮ್ಮ ಸಮಾಚಾರ ಅಂತ ತಿಳ್ಕೊಂಡು ಅವರ ಬಿಲ್ಲು ಬಾಣಗಳನ್ನು ವರ್ಣಿಸ್ತಾರೆ, ಅವರ ಮುಖಲಾವಣ್ಯವನ್ನು ವರ್ಣಿಸ್ತಾನೆ ಹನುಮಂತ, ಅವರ ಅಂಗ ಸೌಷ್ಠವವನ್ನು ವರ್ಣಿಸ್ತಾನೆ. ಇಷ್ಟೆಲ್ಲ ವರ್ಣಿಸಿದ ನಂತರದಲ್ಲಿ ಶ್ರೀರಾಮಚಂದ್ರ ದೇವರಿಗೆ ಅನಿಸ್ತದೆ, ಲಕ್ಷ್ಮಣ
ಇದು ಒಬ್ಬ ಸನ್ಯಾಸಿ ಅಲ್ಲ, ಇದು ಒಬ್ಬ ಸಾಮಾನ್ಯ ಸನ್ಯಾಸಿ ಅಲ್ಲ. ಯಾಕಂತಂದರೆ ವೇದಗಳು, ವೇದಾಂಗಗಳು, ವ್ಯಾಕರಣಶಾಸ್ತ್ರ, ಛಂದಸ್ಸು ಶಾಸ್ತ್ರ ಇವೆಲ್ಲವನ್ನು ಅಭ್ಯಾಸ ಮಾಡಿದ ವ್ಯಕ್ತಿ ಹಾಗೆ ಇವನು ಕಾಣಿಸ್ತಾನೆ. ಏನೋ ಅದ್ಭುತವಾಗಿರ್ತಕ್ಕಂಥ ಇವನ ಮಾತುಗಳು ಏನಿರಬಹುದು ಅಂತ ತಿಳ್ಕೊಂಡು ಅವನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕಂತ ತಿಳ್ಕೊಂಡು ರಾಮ ಮತ್ತು ಲಕ್ಷ್ಮಣರು ಇರುವರು ಹನುಮಂತ ದೇವರನ್ನು ಕುರಿತು ವಿಚಾರ ಮಾಡ್ತಾರೆ. ಅವ ತನ್ನೆಲ್ಲ ಇತಿಹಾಸವನ್ನು ಹೇಳ್ತಾನೆ. ನಾವು ಈ ಕಾಡಿಗೆ ಬಂದಿರತಕ್ಕಂಥ ಉದ್ದೇಶ ಏನು ಅಂತಂದಾಗ, ನೀವು ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಹೇಳಿದಾಗ ರಾಮಚಂದ್ರ ದೇವರು ಹೇಳಿದರು, ಲಕ್ಷ್ಮಣ ಹೇಳಿದ. ಲಕ್ಷ್ಮಣ ಸ್ಪಷ್ಟವಾಗಿ ಹೇಳ್ತಾನೆ, ನಾವೀಗ ಅರಣ್ಯದಲ್ಲಿದ್ದೀವಿ, ನನ್ನ ಅತ್ತಿಗೆ ಸೀತಾಮಾತೆ, ನಾನು, ನಮ್ಮ ಸಹೋದರ ಇಲ್ಲಿದ್ದಾಗ ಒಬ್ಬ ರಾಕ್ಷಸ ಬಂದು ನಮ್ಮ ಅತ್ತಿಗೆ ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟ. ಇವನು ವಂಚನೆಗೆ ಒಳಗಿರ್ತಕ್ಕಂಥವನು ರಾಮಚಂದ್ರ ದೇವರು. ಈ ಕಡೆಗೆ ನೀನು ಯಾಕೆ ಇಲ್ಲಿ ಬಂದಿ ಅಂತ ಹೇಳ್ಕೊಂಡು ಹನುಮಂತ ದೇವರಲ್ಲಿ ಕೇಳಿದಾಗ, ನಮ್ಮ ಮಹಾರಾಜನಾಗಿರ್ತಕ್ಕಂಥ ಸುಗ್ರೀವ ಅಂತಕ್ಕಂಥವ ಅವನು ತನ್ನ ಅಣ್ಣನಿಂದ ವಂಚಿತನಾಗಿ ನಾವು ಕೂಡ ವನವಾಸಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ಕೊಂಡು. ಅಂದರೆ ಇರುವರು ಅದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿಕೊಂಡಿರ್ತಕ್ಕಂಥವ್ರು. ಆದರೆ ಸುಗ್ರೀವನಿಗೂ ಆ ಚಿಂತೆ ಅದ, ರಾಮಚಂದ್ರನಿಗೂ ಆ ಚಿಂತೆ ಅದ, ಹನುಮಂತನಿಗೆ ಮಾತ್ರ ಚಿಂತೆ ಇಲ್ಲ. ಇವರ ಚಿಂತೆಯನ್ನು ಬಿಡಿಸ್ತಕ್ಕಂತಹ ಒಂದು ವಿಶೇಷತೆ ಹನುಮಂತ ದೇವರಲ್ಲಿ ಅಂತ ತಿಳ್ಕೊಂಡು ಪ್ರತಿ ಊರಿಗೂ ಕೂಡ ರಾಮಚಂದ್ರ ದೇವರ ಗುಡಿ ಇಲ್ಲ, ಹನುಮಂತನ ಗುಡಿ ಇದಾವ. ಕಾರಣ ಅಂದರೆ ನಮ್ಮ ಚಿಂತೆಯನ್ನು ದೂರ ಮಾಡ್ತಕ್ಕಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು. ಅಂತಹ ಹನುಮಂತ ಸುಗ್ರೀವನ ಪರಿಚಯವನ್ನು ಹೇಳ್ತಾನೆ. ಸುಗ್ರೀವನಿಗೆ ರಾಮಚಂದ್ರನ ಪರಿಚಯ ಹೋಗಿ ಹೇಳ್ತಾನೆ. ಅವಾಗ ಇರುವರು ಕೂಡಿಕೊಂಡು ಒಂದು ಸಂಧಾನಕ್ಕೆ ಬರ್ತಾರೆ. ನನಗೆ ನೀ ಸಹಾಯ ಮಾಡಬೇಕು, ನೀನು ನಾ ಸಹಾಯ ಮಾಡ್ತೇನೆ ಅಂದಾಗ ಇವರು ಇರುವುದನ್ನು ಜೋಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಎಲ್ಲಿ ಸೀತಾಮಾತೆ ಇದ್ದೋ ಆ ಅಶೋಕವನದಲ್ಲಿ ಲಂಕೆಯಲ್ಲಿ ಇರ್ತಕ್ಕಂತಹ ಆ ಸ್ವರ್ಣ ನಗರಕ್ಕೆ ಹೋಗಿರ್ತಕ್ಕಂಥವನು ಅಣೋರಣೀಯಾನ್ ಮಹತೋ ಮಹಿಯಾನ್, ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥವನು, ಮಹತ್ತಿಗಿಂತಲೂ ಮಹತ್ತಾಗಿರ್ತಕ್ಕಂಥ ಒಂದು ಶಕ್ತಿ ಅನ್ನುವಂಥದ್ದು ಹನುಮಂತ ದೇವರಲ್ಲಿ ಇತ್ತು. ಅದಕ್ಕಾಗಿ ಅಂತ ಹನುಮಂತ ದೇವರು ರಾಜಾಜ್ಞೆಯಂತೆ, ಶ್ರೀರಾಮಚಂದ್ರ ದೇವರ ಆಜ್ಞೆಯಂತೆ, ಸುಗ್ರೀವನ ಆಜ್ಞೆಯಂತೆ ಹೋಗಿ ಅಶೋಕವಾಟಿಕೆಯಲ್ಲಿರ್ತಕ್ಕಂತಹ ಆ ಸೀತಾಮಾತೆಯನ್ನು ಕಂಡು ಅವಳನ್ನು ಉಪಚಾರವನ್ನು ಮಾಡಿ ಕೊನೆಗೆ ಲಂಕೆಯನ್ನು ದಹನ ಮಾಡಿ ರಾವಣನನ್ನು ಸಂಹಾರ ಮಾಡತಕ್ಕಂಥ ಒಂದು ಕೆಲಸವನ್ನು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವರು ಹನುಮಂತ ದೇವರು. ಅಂತ ಹನುಮಂತ ದೇವರ ಆರಾಧನೆಯನ್ನು ನಾವು ಯಾಕೆ ಮಾಡಬೇಕು ಅಂತಂತಂದರೆ ಅದಕ್ಕೆ ನಿಜಗುಣ ಶ್ರೀಗಳು ಹೇಳ್ತಾರೆ, ಅಕಸ್ಮಾತ್ ಹನುಮಂತ ದೇವರು ಆ ಪಂಪಾ ಸರೋವರದ ಆ ಋಷ್ಯಮುಖ ಪರ್ವತದಲ್ಲಿ ಪ್ರವೇಶ ಆಗಿರದೇ ಇದ್ದರೆ, ಇವನ ದರ್ಶನ ಶ್ರೀರಾಮಚಂದ್ರ ದೇವರಿಗೆ ಆಗಿರದೇ ಇದ್ದರೆ, ಶ್ರೀರಾಮಚಂದ್ರ ದೇವರ ದರ್ಶನ, ಹನುಮಂತ ದೇವರ ದರ್ಶನ, ಇರುವರ ದರ್ಶನ ಸುಗ್ರೀವನಿಗೆ ಆಗಿರದೇ ಇದ್ದರೆ ಸುಗ್ರೀವನ ಆಶೆಯೂ ಈಡೇರುತ್ತಿರಲಿಲ್ಲ, ಈ ಕಡೆ ಶ್ರೀರಾಮಚಂದ್ರ ದೇವರ ಆಶೆಯೂ ಈಡೇರುತ್ತಿರಲಿಲ್ಲ. ಅವರಿರುವರನ್ನು ಕೂಡಿಸ್ತಕ್ಕಂತಹ ಕೊನೆಗೆ ಈರುವರಿಗೂ ಜಯವನ್ನು ಕೊಟ್ಟು ಅವನು ರಾಜ್ಯ ಸಂಪಾದನೆ ಮಾಡಿದ, ಇವನು ರಾಜ್ಯ ಸಂಪಾದನೆ ಮಾಡಿದ. ಆದರೆ ಹನುಮಂತ ದೇವರು ಯಾವ ಸಂಪಾದನೆಯನ್ನು ಮಾಡಿಲ್ಲ. ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಭಕ್ತಿ ಸಂಪಾದನೆ. ಮೋಕ್ಷ ಸಾಧನ ಸಾಮಗ್ರಿ ಭಕ್ತಿ ದೇವತೆಯೇಸಿ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು, ಮತಿಗೆ ಮಂಗಲ ನೀವುದಾವುದು. ಈ ಕಡೆ ಬರೋಣ ಮಾತು. ನಾವು ಇಲ್ಲಿವರೆಗೆ ಹನುಮಂತ ದೇವರನ್ನು ಕುರಿತಾಗಿ ಮಾತನಾಡಿದ್ದಾಯಿ. ಈಗ ನಾವು ಬರೋದು ನೆತ್ತಿಗೆ ಬುತ್ತಿ. ಎಷ್ಟು ಸುಂದರವಾಗಿರ್ತಕ್ಕಂಥ ವಿಷಯವನ್ನು ಬಸಯ್ಯ ಸ್ವಾಮಿಗಳವರು ಇಟ್ಟುಕೊಂಡು ಚಿಂತನೆಯನ್ನು ಮಾಡಿದ್ದಾರೆ. ನೆತ್ತಿಗೆ ಬುತ್ತಿ, ಹೊಟ್ಟಿಗೆ ಬುತ್ತಿ ಅಲ್ಲ, ನೆತ್ತಿಗೆ ಬುತ್ತಿ. ನೀವೆಲ್ಲ ತಾಯಂದಿರು ವಿಚಾರ ಮಾಡ್ಬೋದು. ಒಬ್ಬ ತಾಯಿ ತನ್ನ ಅಂತಿಮ ಅವಸ್ಥೆಯೊಳಗಿದ್ದಾಗ ಸಣ್ಣ ಶಿಶು ಇತ್ತು, ತಾನು ಸಾಯ್ತಾ ಇದ್ದು, ಆದರೆ ಸಾವು ಬಂದಿದೆ ಅನ್ನುವಂಥ ಜ್ಞಾನ ಅವಳಿಗೆ ಇತ್ತು. ಅವಾಗ ತಾಯಿ ಒಂದು ಮಾತನ್ನು ಹೇಳ್ತಾರೆ, ತನ್ನ ಮನೆಯಲ್ಲಿರ್ತಕ್ಕಂಥ ಬಂಧು ಬಾಂಧವರಿಗೆ ಎಲ್ಲರಿಗೂ ಒಂದು ಮಾತನ್ನು ಹೇಳ್ತಾರೆ, ಈ ಮಗುವಿನ ಹೊಟ್ಟೆನೆತ್ತಿ ನೋಡ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಪ್ರಾಣ ಬಿಡ್ತಾಳೆ ಆ ತಾಯಿ. ಹೊಟ್ಟೆನೆತ್ತಿ ನೋಡ್ಕೊಡ್ರಿ ಅಂತ ತಿಳ್ಕೊಂಡು ಪ್ರಾಣ ಬಿಡ್ತಾಳೆ. ಬರೀ ಹೊಟ್ಟೆ ಅಂತ ಅಷ್ಟಾಗಬಹುದಾಗಿತ್ತಲ್ಲ, ನೆತ್ತಿ ಅಂತಂದ್ರೆ ಏನು ಅಂತಂದರೆ ಮತಿ, ಬುದ್ಧಿ ಅನ್ನುವಂಥದ್ದು. ಬರೀ ಹೊಟ್ಟೆಗೆ ಅನ್ನ ಇದ್ದರೆ ಸಾಲದು. ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಬೇಕಾದಷ್ಟು ದುಡಿತೇವೆ,
ಹೊಟ್ಟೆಗೆ ಅನ್ನವನ್ನು ಸಂಪಾದನೆ ಮಾಡುವುದರಲ್ಲಿ ಸಾಕಷ್ಟು ಪ್ರಯಾಸ ಪಡ್ತೇವೆ. ಆದರೆ ನೆತ್ತಿ ಬುದ್ಧಿಯನ್ನು ಕಟ್ಟಿಕೊಳ್ಳಲಿಕ್ಕೆ ನಮಗೆ ಆಗ್ತಿಲ್ಲ. ಅದಕ್ಕಾಗಿ ಅವರಂತಾರೆ, ಮಾಡದಿರು ಒಡನಾಟ ಮನ ಕರಗದವರಲ್ಲಿ, ಮಾಡಿದರೆ ಸಂಘ ಅದು ಅಲಗುತ್ತಿರುವುದಂತೆ. ಪುತ್ತದಲ್ಲಿ ಕರಚಾಚಿ ಹೋ ಅರಸದಿರು ನೀನು, ಇರಲಿ ಸಜ್ಜನ ಸಂಘ ಮುದ್ದುದಾಮ. ನಾವು ಯಾವಾಗಲೂ ಕೂಡ ಸಜ್ಜನ ಸಂಘದಲ್ಲಿ ಯಾಕೆ ಇರಬೇಕು ಅಂತಂದರೆ, ಮಾಡದಿರು ಒಡನಾಟ ಮನ ಕರಗದವರಲ್ಲಿ, ಮಾಡಿದರೆ ಸಂಘ ಅದು ಅಲಗುತ್ತಿರುವುದಂತೆ. ಅಕಸ್ಮಾತ್ ನಮಗೆ ಆಗಲಾದರೂ ಸಂಘ ನಾವು ಮಾಡಿದ್ದೀವಿ ಅಂತಂದ್ರೆ ಅದು ಅಲಗುತ್ತಿರುವುದಂತೆ. ಒಂದು ಭರ್ಚಿಯನ್ನು ನಾವು ಹಿಡಿದುಕೊಂಡ ಹಾಗೆ ಇದೆ. ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಹಿರಿಯುವಿಕೆಯನ್ನು ತಪ್ಪಿಸ್ಕೊಳ್ಬೇಕಾಗಿತ್ತು ಅಂತಂದರೆ ನಮ್ಗೆ ಏನು ಬೇಕು ಅಂತಂದರೆ, ಮತಿಗೆ ಮಂಗಲ ಬೀವುದಾವುದು. ನಿಜವಾಗ್ಲೂ ಶ್ರೀಗಳು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಈ ಬುದ್ಧಿಗೆ, ಈ ನೆತ್ತಿಗೆ, ಈ ಮತಿಗೆ ಮಂಗಲ ಬೀವುದಾವುದು, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರು ಇತ್ತು ಅಂತಂದರೆ ಅದು ಉತ್ತಮದ ಸಂಘ ಅಂತಕ್ಕಂಥದ್ದು. ಆ ಉತ್ತಮದ ಸಂಘ ನಮ್ಗೆ ಏನು ಮಾಡ್ತದೆ ಅಂತ ಕೇಳಿದ್ರೆ, ಉತ್ತಮಿಕೆಯನ್ನು ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ಲಿಕ್ಕೆ ಅದು ನಮಗೆ ಸಾಧನೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಏನು ಮಾಡಿಕೊಳ್ಬೇಕು ಅಂತಂದ್ರೆ ಭಕ್ತಿಯನ್ನು ಮಾಡಬೇಕಾಗಿತ್ತು ಅಂತಂದರೆ, ನೀವೆಲ್ಲ ಈಗ ಹೆಂಗೆ ಬಂದಿರಿ? ಈಗ ಮನೆಯಿಂದ ಬಂದಿರಲ್ಲ, ಮನೆಯಿಂದ ಬಂದಿರಿ, ಎಲ್ಲಿ ಬಂದಿರಿ? ಸತ್ಸಂಗಕ್ಕೆ ಬಂದಿರಿ. ಎಲ್ಲಿ ಬಂದಿರಿ? ಸತ್ಸಂಗಕ್ಕೆ ಬಂದಿರಿ. ಇದು ಬಜಾರ್ ಅನ್ಬಹುದು, ಆದರೆ ಬಜಾರ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಈ ಎಲ್ಲರೂ ಏನು ಕೂತಿದ್ದೀರಿ, ಶರಣಿಯರು ಇವೆಲ್ಲ ಕೂತಿದ್ದೀರಲ್ಲ, ಇದೊಂದು ಭಕ್ತಿಯ ತಾಣ ಅಂತಕ್ಕಂಥದ್ದು, ಭಕ್ತಿಯ ದೇಗುಲ ಅನ್ನುವಂಥದ್ದು. ಆದ್ದರಿಂದ ಇಂತಹ ಸತ್ಸಂಗದಲ್ಲಿ ನಾವು ಪಾಲ್ಗೊಂಡಾಗ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸು ಅನ್ನುವಂಥದ್ದು, ನಮ್ಮ ಬುದ್ಧಿ ಅನ್ನುವಂಥದ್ದು ಒಂದಿಷ್ಟು ಸಂಸಾರವನ್ನು ತ್ಯಾಗ ಮಾಡಿ ಸಂಸಾರದ ಎಲ್ಲ ಬಂಧನಗಳಿಂದ ಮುಕ್ತರನ್ನಾಗಿರಿಸಿಕೊಂಡು ಇಲ್ಲಿ ಕೂಡಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನಿಜಗುಣ ಶ್ರೀಗಳು ಸ್ಪಷ್ಟವಾಗಿ ಹೇಳ್ತಾರೆ, ಮತಿಗೆ ಮಂಗಲ ವೈಯುವುದಾವುದು. ಮತಿ ಅಂತಂದರೆ ಬುದ್ಧಿ, ಮನಸ್ಸು. ಮನಸ್ಸಿಗೆ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸಜ್ಜನರ ಸಂಘ ಅಂತಕ್ಕಂಥದ್ದು. ಅದಕ್ಕೆ ಕಬೀರದಾಸನನ್ನು ಮಾತು ಹೇಳ್ತಾರೆ, ಬಹಳ ಸುಂದರವಾಗಿರ್ತಕ್ಕಂಥದ್ದು. ತೀರ್ಥಯಾತ್ರೆಗೆ ಫಲವೊಂದು, ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ ನಾಲ್ಕು, ಸಾಧು ಸಂಘಕ್ಕೆ ನಾಲ್ಕು, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ತೀರ್ಥಯಾತ್ರೆಗೆ ಫಲವೊಂದು. ತೀರ್ಥಯಾತ್ರೆ ಅಂತಂದರೆ ನೀವು ಶ್ರೀಶೈಲಕ್ಕೆ ಹೋಗಿ ಬಂದಿರಲ್ಲ, ಮಾಡಿ ಶ್ರೀಶೈಲಕ್ಕೆ ಹೋಗಿದ್ರಲ್ಲ, ಕೆಲವು ಜನ ಹೋಗಿರ್ಬೋದು, ಯಾರು ನಡ್ಕೊತ ಹೋದ್ರಿ, ಯಾರು ಬಸ್ಸಿಗೆ ಹೋದ್ರಿ, ಯಾರು ಜೀಪ್ ತಗೊಂಡು ಹೋದ್ರಿ, ಒಟ್ಟು ಹೋದ್ರಿ. ತೀರ್ಥಯಾತ್ರೆ ಒಂದು ಕಾಲಕ್ಕೆ ತೀರ್ಥಯಾತ್ರೆ ಅಂದರೆ ಹೇಗಿತ್ತು ಅಂತಂದರೆ, ನಿಮ್ಮ ಹೊಸ್ತಲಕ್ಕೆ ತುಳಸಿ ದಳನ ಒಂದು ಪತ್ರಿ ದಳನ ಇಟ್ಟು ಹೋದ್ರಿ ಅಂತಂದ್ರೆ ನಾವೇನು ಹೊಳೆ ಬರೋದಿಲ್ಲ, ನಿಮ್ಮ ಸಂಸಾರ, ನಿಮ್ದು ಏನು ಪರಿವಾರ ನೀವು ಕಟ್ಟಿಕೊಂಡು ಸುಂದರವಾಗಿ ಜೀವನ ಸಾಗಿಸೋದನ್ನು ತಿಳ್ಕೊಂಡು ಹೋಗಿ ಹೊಳೆ ಬರ್ತಿದ್ರು. ಈಗ ಹಂಗಿಲ್ಲ, ತುಳಸಿ ದಳ ಇಡುವಂಗಿಲ್ಲ, ಏನೇನು ಇಡುವಂಗಿಲ್ಲ. ಅವ್ರು ಹೋಗೋ ಮುಂದೆ ಹೇಳಿ ಹೋಗ್ತಾರೆ, ಎಲ್ಲ ಹುಷಾರಿ, ಎಲ್ಲ ಹುಷಾರಿ. ಶರೀರ ಅಷ್ಟೇ ಶ್ರೀಶೈಲದಾಗ, ಮನಸ್ಸೆಲ್ಲ ಮನೆ. ಇದು ಯಾತ್ರೆ ಅಲ್ಲ. ಅವರಂತಾರೆ ತೀರ್ಥಯಾತ್ರೆಗೆ ಫಲ ಒಂದು. ಇಂಥ ತೀರ್ಥಯಾತ್ರೆ ಅವಾಗ ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂದರೆ, ಹೊರಟರು ಅಂದ್ರೆ ಹೋಗೇ ಬಿಡೋದು, ಅದು ಭಗವತ್ ಸಂವಿಧಾನವನ್ನು ಸೇರಿಕೊಂಡು ಮುಕ್ತರಾಗಿ ಹೋಗಿಬಿಡೋದು, ಹೊಳೆ ಬರುವ ಹಾಗಿಲ್ಲ. ಆ ಕಾರಣದಿಂದ ಒಂದು ತುಳಸಿ ದಳವನ್ನು ಒಂದು ಪತ್ರದಳವನ್ನು ಇಟ್ಟು ಹೋಗಿ ಬಿಡ್ತಿದ್ರು. ಅಂದರೆ ಸಂಸಾರವನ್ನು ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಮುಕ್ತರಾಗಿ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಅಂತಕ್ಕಂಥದ್ದಿತ್ತು. ಆದರೆ ಅದಕ್ಕೆ ಒಂದೇ ಫಲ, ಅದಕ್ಕಿಂತ 4 ಪಟ್ಟ ಫಲ ಏನು ಅಂತಂತಂದರೆ, ಸಾಧು ಸಂಘಕ್ಕೆ, ಸಜ್ಜನರ ಸಂಘದಲ್ಲಿ ಇರ್ತಕ್ಕಂಥದ್ದು ಈ ತೀರ್ಥಯಾತ್ರೆಗಿಂತಲೂ ಕೂಡ 4 ಪಟ್ಟು ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡತಕ್ಕಂಥದ್ದು, ನಮ್ಮ ಬುದ್ಧಿಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ನಮ್ಮನ್ನು ಸನ್ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಒಯ್ಯತಕ್ಕಂಥದ್ದು ಸಜ್ಜನರ ಸಂಘ ಅಂತಕ್ಕಂಥದ್ದು. ಅದಕ್ಕಾಗಿ ಸಾಧು ಸಂಘಕ್ಕೆ 4 ಫಲವು. ಇನ್ನೆಲ್ಲದಕ್ಕಿಂತ ಹೆಚ್ಚಿನ ಫಲವು ಯಾವುದು ಅಂತ ಕೇಳಿದರೆ, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ಸದ್ಗುರು ಸಂಘಕ್ಕೆ ಅನೇಕ ಫಲವು. ನೀವೆಲ್ಲ ಭೈರವಾಡಿ ಗ್ರಾಮದವರು ಎದರ ಮೇಲೆ ಇಚ್ಛೆ ಪಟ್ಟವರು ಅಂತ ಕೇಳಿದ್ರೆ ಬಸವೇಶ್ವರ ಹೇಳ್ತಿದ್ರು. ನಾನು ಮೊನ್ನೆ ಹೇಳಿದೆ ಅವರಿಗೆ, ನಾನು
19ನೇ ತಾರೀಕಿಗೆ ನಾನು ಬರ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ ಅವರಂದ್ರು, ಯಪ್ಪ ನೀವು ಬಂದು ಹೋಗಿಬಿಟ್ರೆ ನಾವು ಮುಂದೆ ಮಂದಿ ಕೊಡುವುದಿಲ್ಲ ನಮಗೆ, ಅದಕ್ಕೆ ಹಂಗೇನು ಮಾಡೋಕ್ಕೆ ಹೋಗ್ಬಿಟ್ರೆ 22ಕ್ಕೆ ಬರೀ ತಿಳ್ಕೊಂಡು ಅಂತ ಹೇಳಿದರು. ಆದರೂ ಸಹಿತ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಏನು ಅಂತ ಕೇಳಿದ್ರೆ, ಸದ್ಗುರು ಸಂಘಕ್ಕೆ ಅನೇಕ ಫಲ. ಇಷ್ಟೆಲ್ಲ ಜನ ಶರಣರು, ಇಷ್ಟೆಲ್ಲ ಜನ ತಾಯಂದರು ನೆರೆದಿರುವ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವು ಸದ್ಗುರು ಸಂಘವನ್ನು ಮಾಡಬೇಕು, ಸದ್ಗುರು ವಾಣಿಯನ್ನು ಕೇಳಬೇಕು, ಅದರ ಮೂಲಕವಾಗಿ ಅದರ ಮುಖಾಂತರವಾಗಿ ನಾವು ಮುಕ್ತಾತ್ಮರು ಆಗಬೇಕಂತಕ್ಕಂಥ ಒಂದು ಕಳಕಳಿ ನಿಂತುಕೊಂಡಿರ್ತಕ್ಕಂಥ ಒಂದು ಉದ್ದೇಶ ಮೊದಲಿನಿಂದಲೂ ಕೂಡ ನಮ್ಮ ಗುರುಗಳಿರುವಾಗ ಪೂಜ್ಯ ಮಲ್ಲಿಕಾರ್ಜುನ ಮಹಾಶ್ರೀಗಳವರು 1970, 71, 72ನೇ ಸ್ಥಾನದಲ್ಲಿ ಬಂದು ಹೋಗಿರ್ತಕ್ಕಂಥ ಆ 7 ದಿವಸದ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೇಗಿತ್ತು ಅಂತಂದರೆ, 7 ದಿವಸ ಇವರಲ್ಲಿ ಅವರು ಪ್ರವಚನ ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಸ್ಥಾನಗಳಲ್ಲಿ ಕೂತ್ಕೊಂಡು ಒಂದೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಹೋಗಿರ್ತಕ್ಕಂಥ ಮಹಾನ್ ಪೂಜ್ಯರು ಹಲವು ಮಾತೇನು, ನೀನು ಒಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತೆ ಸುಲಭವಾಗಿ ಆವತ್ತಿನ ದಿವಸ ಆ ಕಾಲದಲ್ಲಿ 70ರ ದಶಕದಲ್ಲಿ ಬಂದು ಹೋಗಿರ್ತಕ್ಕಂಥ ಪೂಜ್ಯ ಗುರುಗಳು ಹಚ್ಚಿ ಹೋಗಿರ್ತಕ್ಕಂತಹ ಆಧ್ಯಾತ್ಮಿಕ ಹಣತೆ ಇಂದಿಗೂ ಕೂಡ ಅದು ಮುಂದುವರೆದು ಬಂದಿರತಕ್ಕಂಥ ನಂದಾದೀಪ ಅಂತಕ್ಕಂಥದ್ದು ಅಧ್ಯಾತ್ಮದ ನಂದಾದೀಪ ಈ ಊರಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಏನು ಕಾರಣ ಅಂತಂತ ಕೇಳಿದ್ರೆ, ನಾನು ಬಂದು ಏನು ಬಹಳ ಕೆಲಸ ಮಾಡಿಲ್ಲ, ಅದು ನಮ್ಮ ಗುರುಗಳು ಮಾಡಿರ್ತಕ್ಕಂಥ 7 ದಿವಸ, ಬರೀ 7 ದಿವಸ. ಪರೀಕ್ಷಿತ ಮಹಾರಾಜನಿಗೆ 7 ದಿವಸದಲ್ಲಿ ಬ್ರಹ್ಮಜ್ಞಾನ ಆಯಾಮಕ್ಕಾಗಿತ್ತು. ಪರೀಕ್ಷಿತ ಮಹಾರಾಜನು ಭಾಗವತದಲ್ಲಿ ಬರ್ತಕ್ಕಂಥದ್ದು. ಯಾಕೆ ಪರೀಕ್ಷಿತನಿಗೆ ಹಾಗೆ ಆಗಬೇಕಾಗಿತ್ತು ಅಂತಂದರೆ, ಪರೀಕ್ಷಿತ ಮಹಾರಾಜ ಅರಣ್ಯದಲ್ಲಿ ಹೋಗಿದ್ದ. ಅರಣ್ಯದಲ್ಲಿ ಹೋದಾಗ ಅಲ್ಲಿ ಒಬ್ಬ ಋಷಿ, ಶಮೀಕ ಋಷಿ ಅಂತ ತಿಳ್ಕೊಂಡು ಆಶ್ರಮದಲ್ಲಿ ಇದ್ದರು. ಆದರೆ ಆ ಆಶ್ರಮದಲ್ಲಿರ್ತಕ್ಕಂತಹ ಆ ಋಷಿಗಳು ಧ್ಯಾನಸ್ಥರಾಗಿ ಕೂತಿದ್ದರು. ಈ ಪರೀಕ್ಷಿತ ಮಹಾರಾಜ ಬಂದು ಆ ಋಷಿಗಳನ್ನು ಮಾತನಾಡಿಸ್ಬೇಕಂತಾನೆ, ಮಾತನಾಡುವುದಿಲ್ಲ. ಒಂದಿಷ್ಟು ನೀರು ಕೇಳ್ತಾನೆ, ಮಾತನಾಡುವುದಿಲ್ಲ. ಕೊನೆಗೆ ಆ ಪರೀಕ್ಷಿತ ಮಹಾರಾಜ ಉದ್ದಟತನದಿಂದ, ಉಪದ್ಯಾಪಿತನದಿಂದ ಏನೋ ಒಂದು ಬೇರೆ ಕೆಲಸ ಮಾಡಿಬಿಟ್ಟ. ಅಲ್ಲೊಂದು ಹಾವು ಸತ್ತು ಬಿದ್ದಿತ್ತು. ಆ ಸತ್ತು ಹಾವನ್ನು ಆ ಪರೀಕ್ಷಿತ ಮಹಾರಾಜನ ಕೊರಳಲ್ಲಿ ಹಾಕಿ ಹೋಗಿತ್ತು. ಆ ಸತ್ತ ಹಾವು. ಇವರು ಸಮಾಧಿ ಸ್ಥಿತಿಯಲ್ಲಿದ್ದರು. ಶಮೀಕ ಋಷಿಗಳು ಸಮಾಧಿ ಸ್ಥಿತಿಯಲ್ಲಿದ್ದರು. ಸಮಾಧಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗೆ ಪರೀಕ್ಷಿತ ಮಹಾರಾಜ ಆ ಹಾವನ್ನು ಕೊರಳಲ್ಲಿ ಹಾಕಿ ಹೋಗಿರ್ತಾನಲ್ಲ, ಹೋದಾಗ ಆ ಶಮೀಕ ಋಷಿಯ ಮಗ ಶೃಂಗಿ ಕುಮಾರ, ಸಣ್ಣ ಮಗು, ಅವ ಎಲ್ಲೋ ಹೋಗಿದ್ದ. ಬಂದು ನೋಡ್ತಾನ, ನನ್ನ ತಂದೆಯ ಕೊರಳಿಗೆ ಯಾವನು ಈ ಸರ್ಪವನ್ನು ಹಾಕಿ ಹೋಗಿದ್ದಾನೋ ಅದೇ ಸರ್ಪ ಇನ್ನು 7 ದಿವಸದೊಳಗಾಗಿ, ಅವನು ಯಾವುದೇ ಇರಲಿ, 7 ದಿವಸದ ಒಳಗಾಗಿ ಆ ಸರ್ಪ ಕಚ್ಚಿ ಅವ ಸಾಯಬೇಕು. ಪರೀಕ್ಷಿತ ಮಹಾರಾಜ ದೊಡ್ಡ ಮಹಾರಾಜ. ಆದರೆ ದೊಡ್ಡ ಮಹಾರಾಜನಿದ್ದರೂ ಸಹಿತ ದಡ್ಡತನ ಅಂತಕ್ಕಂಥದ್ದು ಬಂದು ಆ ಹಾವನ್ನು ಕೊರಳಲ್ಲಿ ಹಾಕಿ ಹೋಗಿದ್ದಲ್ಲ, ಅದೇ ಹಾವು ಅಂತಕ್ಕಂಥದ್ದು, ಆ ತಕ್ಷಕ ಅಂತಕ್ಕಂಥ ಒಂದು ಹಾವು ಅನ್ನುವಂಥದ್ದು ಅದು ಕಡಿದು ಅವನು ಸಾಯಬೇಕಂತ ತಿಳ್ಕೊಂಡು ಕುಮಾರನಾಗಿರ್ತಕ್ಕಂಥ ಕುಮಾರ ತಪಸ್ವಿ ಶಾಪವನ್ನು ಕೊಟ್ಟ. ಶೃಂಗಿ ಅಂತಕ್ಕಂಥ ಒಬ್ಬ ಹುಡುಗ, ಸಣ್ಣ ಮಗು, 5-6 ವರ್ಷದ ಮಗು, ಶಾಪವನ್ನು ಕೊಟ್ಟ. ಆ ಶಾಪವನ್ನು ಶಾಪ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಪರಿಸ್ಥಿತಿ ಏನಾಗಿಬಿಟ್ಟಿತ್ತು ಅಂತಂತಂದರೆ, ಕುಮಾರ ಕೊಟ್ಟಿರ್ತಕ್ಕಂಥ ಒಬ್ಬ ಮಗು ಕೊಟ್ಟಿರ್ತಕ್ಕಂಥ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜನಿಗೆ ಅರಿವು ಉಂಟಾಯಿತು. ಅವಾಗ ಇನ್ನೇನು ಮಾಡಬೇಕು ಅಂತ ತಿಳ್ಕೊಂಡು ತಂದಾಗ ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ, ಇನ್ನು 7 ದಿವಸಕ್ಕೆ ನನಗೆ ಮರಣ ಅಂತ ಹೇಳ್ಕೊಂಡು, 7ನೇ ದಿವಸಕ್ಕೆ ನೀನು ಸಾಯಬೇಕು. ಹಾಗಾದ್ರೆ ಏನು ಮಾಡಬೇಕು? ನೀವು ಬ್ರಹ್ಮಜ್ಞಾನ ಪಡ್ಕೊಳ್ಬೇಕು. 7 ದಿವಸದೊಳಗಾಗಿ ಬ್ರಹ್ಮಜ್ಞಾನ ಪಡೆದುಕೊಂಡು ಮುಕ್ತನಾಗಬೇಕು ನಾವು. ನೋಡ್ರಿ, ಮಹಾರಾಜನಿಗೆ ಉಪದೇಶ ಮಾಡ್ತಾರೆ ನಾರದ ಮಹರ್ಷಿಗಳು. ಅಲ್ಲಿ ಉಪದೇಶವನ್ನು ಮಾಡಿ 7 ದಿವಸ ಉಪದೇಶ ಮಾಡಿ ಆ ಪರೀಕ್ಷಿತ ಮಹಾರಾಜನ ಹೇಗೆ ಉದ್ಧರಿಸಿದರೋ ಹಾಗೆ ಒಂದು ಕಾಲದಲ್ಲಿ ಯಾವುದೋ ಒಂದು ಗಾಢ ಸ್ಥಿತಿಯಲ್ಲಿ, ಬಹಳ ಗಾಢಾಂಧಕಾರದ ಸ್ಥಿತಿಯಲ್ಲಿ ಮುಳುಗಿರ್ತಕ್ಕಂಥ ಈ ಊರು, ಅವಾಗ ಈ ಊರಿನ ಒಂದು ಮಾನಸಿಕ ವಾತಾವರಣ ಅಥವಾ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಚಟುವಟಿಕೆಗಳಿಂದಾಗಿ ಊರು ಪ್ರಕ್ಷುಬ್ಧವಾಗಿದೆ, ಕೆಟ್ಟ ಹೋಗಿಬಿಟ್ಟೈತಿ ಈ ಊರು. ಅವಾಗ ಅಪ್ಪಗಳು ಈ ಊರಿಗೆ ಆಗಮಿಸಿ 7 ದಿವಸ ಪ್ರವಚನ ಮಾಡಿ, ಹೆಂಗೆ ಪರೀಕ್ಷಿತ ಮಹಾರಾಜ 7 ದಿವಸದಲ್ಲಿ ಉದ್ಧಾರ ಆಗಿ ಹೋದೋ ಹಾಗೆ
7 ದಿವಸಗಳಲ್ಲಿ ಪ್ರವಚನ ಮಾಡಿ ಇಲ್ಲಿರ್ತಕ್ಕಂಥ ಸುಮಾರು ಜನರಿಗೆ, ಅನೇಕ ಜನರಿಗೆ ದೀಕ್ಷೆಯನ್ನು ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ಊರು ಯಾವುದು ಅಂತಂದರೆ ಭೈರವನಾಗಿ. ಆ ಪರಂಪರೆ ನಾನು ಬಂದ ನಂತರದಲ್ಲಿ 87ನೇ ಇಸ್ವಿಯಲ್ಲಿ ಇರಲಿ ಅವರು ಹೇಳಿದ ಹಾಗೆ 80ನೇ ಇಸ್ವಿಯಲ್ಲಿ ನಾನು ಏನಿಲ್ಲ ಬಂದ ಪ್ರವೇಶ ಆದರೆ ಅದು ನನಗೆ ಅವಾಗ 24 ವಯಸ್ಸು ಅಂತ ತಿಳ್ಕೊಂಡು ಬರದಾರ. ಸರಿ, ನಾನು 24 ವರ್ಷದವನು ಇದ್ದಾಗ ಇಲ್ಲಿಗೆ ಬಂದು ಏನೋ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಭಾಗ್ಯ ಅಂತಕ್ಕಂಥದ್ದು ದೊರೆಯಿತು. ಅವಾಗ ನೀವು ನನ್ನನ್ನು ಒಪ್ಪಿಕೊಂಡ್ರಿ ಎಲ್ಲವೂ ಕೂಡ ಆಯಿತು. ಆ ಒಂದು ಸಂಬಂಧ ನಿರಂತರವಾಗಿ ನನಗೀಗ 65 ವಯಸ್ಸು. ನನಗೀಗ 65 ವಯಸ್ಸು. ಆದರೆ 24ನೇ ವಯಸ್ಸಿನಲ್ಲಿ ಬಂದಾಗ ನಾನು ಹೇಗಿದ್ದ ನಾನು ಈಗೂ ಕೂಡ ನಿಮ್ಮ ಜೊತೆಗೆ ಹಾಗಾಗಿ ಅದೇ ಭಾವನೆಯನ್ನು ಇಟ್ಕೊಂಡು ನಾನು ಅದೇ ಯಾವ ಭಿನ್ನ ಅಭಿಪ್ರಾಯ ಅಂತಕ್ಕಂಥದ್ದಿಲ್ಲ. ಆದ್ದರಿಂದ ಸದ್ಗುರು ಸಂಘಕ್ಕೆ ಅನೇಕ ಫಲವು ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳವರು ಬಂದು ಮಾಡಿರ್ತಕ್ಕಂತಹ ಜ್ಞಾನದ ಜ್ಯೋತಿ ಹೊತ್ತಿದ್ದರಿಂದ ಅದನ್ನು ಸ್ವಲ್ಪ ನಾವು ಎಣ್ಣೆ ಹಾಕಿ ಬಂದಿರತಕ್ಕಂಥ ಮಕ್ಕಳನ್ನ ಕುಡಿಯನ್ನು ತೆಗಿತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥದ್ದು. ಆ ದಿಶೆಯೊಳಗೆ ಮತಿಗೆ ಮಂಗಲವಿರುವುದಾವುದು ಉತ್ತಮರ ಸಂಘವನ್ನು ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಸ್ವಭಾವಗಳನ್ನು ನಾವು ತೆಗೆದು ಹಾಕೋಬೇಕಾಗ್ತದೆ. ಅದನ್ನು ಬಿಡದೇ ಇದ್ದರೆ ಎಂದೂ ಕೂಡ ನಮಗೆ ಸಾಧ್ಯ ಇಲ್ಲ. 2 ಇರುವೆ, 2 ಗೆಳೆಯರಿದ್ದು 2 ಇರುವೆ ಗೊತ್ತಾಗತ್ತಲ್ಲ. ಚಾಪುಡಿ ಡಬ್ಬೆ ಇರ್ತಾವೆ, ಸಕ್ಕರೆ ಡಬ್ಬೆ ಇರುತ್ತೆ. ನೀವು ಬೇಕಾದ ಚಾಪುಡಿ ಡಬ್ಬೆಯೊಳಗೆ ಸಕ್ಕರೆ ಹಾಕಿ ಸಕ್ಕರೆ ಡಬ್ಬೆ ಅಂತ ಬರೋದು ಸಹಿತ ಅದು ಮತ್ತು ಸಕ್ಕರೆ ಡಬ್ಬಿಗೆ ಬರ್ತದೆ. ಅಂತಹ 2 ಇರುವೆಗಳು ಭೇಟಿ ಆಗ್ತವೆ, ಬಹಳ ಗೆಳೆತನದಲ್ಲಿ ಇರ್ತವೆ. ಆದರೆ ಒಂದು ಇರುವೆ ಸಕ್ಕರೆ ಬೆಟ್ಟದಲ್ಲಿತ್ತು, ಇನ್ನೊಂದು ಇರುವೆ ಅದು ವಾಸ ಬೇವಿನ ಗಿಡದಲ್ಲೇ ಇತ್ತು. ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಒಂದ್ಸಲ ಇಬ್ಬರು ಕೂಡಿದರು. ಈಗ ಹನುಮಂತನ ಜಾತ್ರೆಗೆ ಬಂದಿದ್ರು ಇಬ್ಬರು ಕೂಡಿ. ಹನುಮಂತನಿಗೆ ನಮಸ್ಕಾರ ಮಾಡಿದರು. ಏನಪ್ಪ ನೀ ಆರಾಮದಿ ಇಷ್ಟಾಗಿ ಹುಡುಗ ಅಂತೇಳಿ ಸಕ್ಕರೆ ಪರ್ವತದಾಗಿದ್ದದ್ದು ಇರುವೆ ಬೇವಿನ ಗಿಡದಾಗಿದ್ದದ್ದು ಇರುವೆಯನ್ನು ಕೇಳ್ತದೆ. ಅವಾಗ ಏನಪ್ಪ ನಮ್ಮ ಪರಿಸ್ಥಿತಿ ಹೆಂಗೈತಿ, ನಾವು ಬರಗಾಲದಾಗ ಅದೇನಿ, ಏನು ಸರ್ಕಾರ ಕೊಡೋ ಗ್ಯಾರಂಟಿ ತೊಗೊಳೋದು ತಿಂದು ಇದ್ದಾಗೈತೆ ನನ್ನ ಕೆಲಸ ಅಂತ ಹೇಳ್ಕೊಂಡು ಈ ಇರುವೆ ಹೇಳ್ತು ಬೇವಿನ ಗಿಡದಾಗ ಇರುವೆ. ಅವಾಗ ಇಲ್ಲ ನಮ್ಮ ಕಡೆ ಸ್ವಲ್ಪ ಕರ್ಕೊಂಡು ಹೋಗ್ತಿದ್ದೆ, ನೀನು ನನ್ನಂಗೆ ಆಗುವಂತಿ ಬಾ ಅಂತ ಹೇಳ್ಕೊಂಡು ಅಂತ ಹೇಳಿ ಆ ಸಕ್ಕರೆ ಬೆಟ್ಟದ ಇರುವೆ ಈ ಬೇವಿನ ಗಿಡದ ಇರುವೆ ಕರ್ಕೊಂಡು ಹೋದು. ಅವಾಗ ಅದು ಇರುವೆ ಹೇಳ್ತದೆ ಬೇವಿನ ಗಿಡ ಅಂದು ನಮ್ಮ ಮನ್ಯಾಗೂ ನಮ್ಮ ಹೆಣ್ಮಕ್ಳನ್ನು ಕೇಳ್ತಾನೆ, ನಮ್ಮ ಮಕ್ಕಳನ್ನು ಕೇಳ್ತಾನೆ, ಅವ್ರು ಒಪ್ಪಿಗೆ ಕೊಟ್ಟು ನಾನು ಬರ್ತೇನೆ ಅಂತ ತಿಳ್ಕೊಂಡು ಅಂತಂದಾಗ ಅವ್ರು ಹೆಣ್ಮಕ್ಳು ಹೇಳಿದರು, ಒಳ್ಳೆ ಉಪದೇಶ ಮಾಡಿದರು. ಏನು ಅಡ್ಡಿ ಇಲ್ಲ, ಹೋಗ್ರಿ ಸೌಲಭ್ಯ ಗಳಿಸಿಕೊಂಡು ತೊಗೊಂಬರ್ರಿ. ಆದ್ರೆ ಅಪರಿಚಿತ ಜಾಗ ಒಬ್ಬರ ಹೊಂಟಿರಿ, ನಾವು ಇರೋಂಗಿಲ್ಲ, ಒಂದು ನಿಮ್ಗೆ ಗಿಡ ಕರ್ಕೊಂಡು ಹೊಂಟಾನ, ಆದರೂ ಸಹಿತ ದಾರಿ ಬುದ್ಧಿ ಇರಬೇಕಂತ ತಿಳ್ಕೊಂಡು ಹಂಗೆ ನೆತ್ತಿಗೆ ಬುದ್ಧಿ ಇಟ್ಟಾರಿಲ್ಲರು ಹಂಗೆ ದಾರಿ ಬುದ್ಧಿ ಕಟ್ಟಿಕೊಡ್ತಾರೆ ಅಂತ ತಿಳ್ಕೊಂಡು ಹೆಂಡತಿ ಒಂದಿಷ್ಟು ದಾರಿ ಬುದ್ಧಿ ಕಟ್ಟಿಕೊಟ್ರು. ಕೊಟ್ಟ ನಂತರ ಈ ಬುತ್ತಿ ತೊಗೊಂಡು ಹೊಡೆದು ಬೇಂಗಿಡದಲ್ಲಿ ಬುತ್ತಿ ತೊಗೊಂಡು ಹೋದು. ಸಕ್ಕರೆ ಬೆಟ್ಟ ಕರ್ಕೊಂಡು ಹೋಯ್ತು. ಸಕ್ಕರೆ ಬೆಟ್ಟದಲ್ಲಿ ಕರ್ಕೊಂಡು ಹೋದ ನಂತರ ಅಲ್ಲಿ ಆಯ್ತಪ್ಪ ಇದೆಲ್ಲ ಸಕ್ಕರೆ ಬೆಟ್ಟ, ಆರಾಮ್ ಇರಬಹುದು ಅಂತ ತಿಳ್ಕೊಂಡು ಅಂತ ಹೇಳ್ತು. ಸಕ್ಕರೆ ತಿನ್ಲಿಕ್ಕೆ ಪ್ರಾರಂಭ ಆಯಿತು. ಬೇವಿನ ಗಿಡ ನಾನು ಎರಿವಿ, ಏನು ಸಕ್ಕರೆ ರುಚಿ ಐತೆ ಅಂತ ಹೇಳಿದೆ, ರುಚಿನೇ ಇಲ್ಲಲ್ಲ ಸಕ್ಕರೆ ಅಂತ ಹೇಳಿದೆ. ಅವಾಗ ಅದಂತೂ ಇಲ್ಲಿ ಸಕ್ಕರೆ ಅಂತೂ ಕಹಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸಕ್ಕರೆ ಯಾರಿಗೆ ಕಹಿ ಹಾಕೋದು ಅಂತಂದ್ರೆ ಯಾರಿಗೆ ಶುಗರ್ ಆಗಿರ್ತದಲ್ಲ, ಗೊತ್ತಾಗ್ತದೆ ನಿಮಗೆ? ಯಾರಿಗೆ ಶುಗರ್ ಆಗಿರ್ತದೆ, ಶುಗರ್ ಆದವ್ರು ಒಂದು ಸಕ್ಕರೆ ತಂದಿರ್ತದೆ ಮುಟ್ಟಂಗಿಲ್ಲ, ಅದು ಕಹಿ ಆಗಿ. ಅವಾಗ ಆ ಸಕ್ಕರೆ ಬೆಟ್ಟದ ಎರಿವಿ ಇದು ಕೇಳಿತು, ನಿನ್ನ ಶುಗರ್ ಆಗೈತೆ ಅನ್ನೋದು ಕೇಳಿತು. ಇಲ್ಲ ನನಗೇನು ಶುಗರ್ ಇಲ್ಲ. ಹಂಗಾದ್ರೆ ಇದನ್ನು ಬಾಯಿಯೊಳಗೆ ಏನಾದರೂ ಇಟ್ಕೊಂಡು ಬಂದಿದೆ ಅಂತ ಕೇಳ್ತು. ಮತ್ತು ಏನಪ್ಪ ಅಪರಿಚಿತ ಜಾಗ, ನನ್ನ ಹೆಂಡತಿ ನಾನು ಬುತ್ತಿ ಕಟ್ಟಿಕೊಟ್ಟಾಳೆ. ಬುತ್ತಿ ಅದರದ್ದು ಬೇವಿನ ಗಿಡದಂದ್ರೆ ಬೇವಿನ ಹೂವಿನ ಒಂದಿಷ್ಟು ಚಗಳು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಅವಾಗ ಸಕ್ಕರೆ ಬೆಟ್ಟದ ನೆನಪಿ ಹೇಳಿತು, ನೋಡು ನಿನ್ನ ಬಾಯಿಯೊಳಗಿರ್ತಕ್ಕಂಥ ಬೇವಿನ ಆ ರಸವನ್ನು ತೆಗೆದು ಹೊರಗಿಡು, ಅದನ್ನು ಇಟ್ಟು ಈ ಸಕ್ಕರೆ ತಿನ್ನ ಶುರು ಮಾಡು ಅಂದ್ಕೊಟ್ಟಿದ್ದೆ. ಆಯಿತು ಅಂತ ತಿಳ್ಕೊಂಡು ಬೇವಿನ ಗಿಡದ ಆ ಇರುವೆ ತನ್ನ ಬಾಯಿಯೊಳಗಿರ್ತಕ್ಕಂಥ ಹೆಂಡತಿ ಕಟ್ಟಿಕೊಟ್ಟಿರ್ತಕ್ಕಂಥ ಬುತ್ತಿಯನ್ನು ತೆಗೆದಿಟ್ಟು ಯಾವಾಗ ಅದನ್ನು ಹೊರಗಿಟ್ಟು ಸಕ್ಕರೆ ಮೇಯಲಿಕ್ಕೆ ಪ್ರಾರಂಭ ಆಯಿತೋ ಸಕ್ಕರೆ ರುಚಿ ಹತ್ತಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ನಾವು ನಮ್ಮ ಸಂಸಾರದ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು, ಅನೇಕ ಬಂಧನಗಳನ್ನು ಇಟ್ಟುಕೊಂಡು
ಅಧ್ಯಾತ್ಮವನ್ನು ತಿಳಿತೀವಿ ಅಂತಂತಂದ್ರೆ ಅದು ಬೇರೆ ಗಿಡದಾಗಿನ ವಿಷ. ಅದನ್ನು ಇಟ್ಕೊಂಡು ನಾವು ಅಧ್ಯಾತ್ಮವನ್ನು ತಿಳಿತೀವಿ ಅಂದ್ರೆ ಅದೆಂದೂ ಕೂಡ ಸಾಧ್ಯ ಆಗೋದಿಲ್ಲ. ಅದನ್ನು ತೆಗೆದಿಡೋದು ಅಧ್ಯಾತ್ಮ ಅಂತಂದ್ರೆ ಸಕ್ಕರೆ ಬೆಟ್ಟದಲ್ಲಿ ನೀವು ಸಕ್ಕರೆ ತಿನ್ಬೇಕಾಗಿತ್ತು ಅಂತಂತಂದ್ರೆ ಸಂಸಾರದಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳನ್ನು, ದುಃಖ ತಾಪತ್ರಯಗಳನ್ನು, ಅವೆಲ್ಲವುಗಳನ್ನು ತೆಗೆದಿಡೋದು ಇದನ್ನು ಸಕ್ಕರೆ ಬೈಯೋದು. ಅದನ್ನು ತೆಗೆದಿಡ್ಲಿಕ್ಕೆ ಅಂತಂದ್ರೆ ಸಕ್ಕರೆ ರುಚಿ ಹತ್ತೋದಿಲ್ಲ. ಅದು ಒಳಗಿತ್ತು ಅಂತಂದ್ರೆ ನಿನಗೆ ಸಿಹಿ ಅನ್ನೋದು ರುಚಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನೀವು ಸಾಧಕರಾಗಿರ್ತಕ್ಕಂಥವ್ರು, ಅಧ್ಯಾತ್ಮದಲ್ಲಿ ನಾವು ಪ್ರವೇಶ ಮಾಡ್ತಕ್ಕಂಥವ್ರು, ನಾವು ಸಂಸಾರಿಗಳೇ ಇರಲಿ, ನಾವು ಸನ್ಯಾಸಿಗಳೇ ಇರಲಿ, ಯಾರೇ ಇದ್ದರೂ ಸಹಿತ ಒಳಗಡೆ ಬೇವನ್ನು ವಿಷ ಇತ್ತು ಅಂತಂದರೆ ನಮ್ಗೆ ಅಧ್ಯಾತ್ಮದ ಸಿಹಿ ಸಕ್ಕರೆ ಅಂತಕ್ಕಂಥದ್ದು ಎಂದಿಗೂ ಕೂಡ ರುಚಿ ಹತ್ತಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ಕಹಿಯನ್ನು ತೆಗೆದಿಡಬೇಕು. ಆ ಬಂಧನದಿಂದ ಮುಕ್ತರಾದಾಗ ಮಾತ್ರ ಅಧ್ಯಾತ್ಮದ ಸುಖ ಸಂಪತ್ತು ಅಂತಕ್ಕಂಥದ್ದು ಮೋಕ್ಷ ಸಾಧನ ಸಾಮಗ್ರಿ ಭಕ್ತರಿಯ ಬದಲಿಸಿ ಆ ಭಕ್ತಿಯ ಸಕ್ಕರೆಯ ಸವಿ ಅಂತಕ್ಕಂಥದ್ದು ನಮಗೆ ಮುಟ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅದನ್ನು ನಾವು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸದ್ಗುರು ಸಾನ್ನಿಧ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅಲ್ಲಿ ಸದ್ಗುರುವಿನ ಅವಶ್ಯಕತೆ ಬಹಳ ಅದ. ಆ ಸದ್ಗುರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥದ್ದು ಅಜ್ಞಾನ, ಆವರಣ, ವಿಕ್ಷೇಪ 3 ದೋಷಗಳಿದಾವೆ. ಆ 3 ದೋಷಗಳು ಎಲ್ಲಿದಾವೆ ಅಂತಂದ್ರೆ ಶರೀರಕ್ಕೆ ಹತ್ತಿಲ್ಲ. ಅವೆಲ್ಲವೂ ಕೂಡ ಮನಸ್ಸಿಗೆ, ನಮ್ಮ ಹೃದಯದಲ್ಲಿ ಒಂದಿಷ್ಟು ಸಂಚಿತವಾಗಿರ್ತಕ್ಕಂತಹ, ಕಲುಷಿತವಾಗಿರ್ತಕ್ಕಂತಹ, ಹೊಲಸ್ಸಾಗಿರ್ತಕ್ಕಂಥದ್ದನ್ನು ಸ್ವಚ್ಛವಾಗಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಒಬ್ಬ ತಾಯಿಗಿಂತಲೂ ಗುರು ಯಾಕೆ ಶ್ರೇಷ್ಠ ಅಂತ ಕರೀತಾರ ಅಂತಂದ್ರೆ ತಾಯಿಯಂತೂ ಶ್ರೇಷ್ಠವೇ, ಮಾತೃದೇವೋಭವ ಅಂತ ತಿಳ್ಕೊಂಡು ಶ್ರುತಿ ಹೇಳ್ತದೆ ನಮಗೆ. ಯಾಕಂತಂದ್ರೆ 9 ತಿಂಗಳ ಹೊತ್ತು ಬೆಳೆಸಿ ಮಾಡಿ ಅವಳು ತನ್ನ ಶರೀರವನ್ನು ನೋಡುವ ಹಾಗಿಲ್ಲ, ತನ್ನ ಬಟ್ಟೆಯನ್ನು ನೋಡುವ ಹಾಗಿಲ್ಲ, ತನ್ನ ಯಾವ ಮಗುವಿಗೆ ಎಷ್ಟೇ ಹೊಲಸಾಗಿದ್ದರೂ ಕೂಡ ತನ್ನ ಎಂತಹ ಪೀತಾಂಬರ ಉಟ್ಟಾಳಂದ್ರೂ ಸಹಿತ ಆ ಮಗುವಿನ ಕಕ್ಕುಲತೆಯಿಂದ, ಪ್ರೀತಿಯಿಂದ ಅದೆಲ್ಲವನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ತಾಯಿ ತನ್ನ ಮಗುವಿನ ಹೊಲಸನ್ನು ತನ್ನ ಕೈಯಿಂದ ಸ್ವಚ್ಛ ಮಾಡ್ತಾರೆ. ಅಲ್ಲಿ ಹೊಲಸು ಅನ್ನುವಂಥದ್ದು ಭ್ರಮೆ ಅವಳಿಗೆ ಬರೋದಿಲ್ಲ. ಅದೆಲ್ಲವೂ ಕೂಡ ಪ್ರಸಾದ ಶರೀರ ಅನ್ನುವಂಥದ್ದು, ಪ್ರಸಾದ ಕಾಯ, ನನ್ನ ಮಗುವಿನ ಶರೀರ ಪ್ರಸಾದ ಕಾಯ ಅನ್ನುವಂಥ ಭಾವ ಇಟ್ಕೊಂಡು ಆ ಮಗುವಿನ ಸೇವೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಆದರೆ ಆ ತಾಯಿಗಿಂತಲೂ ಗುರುವಿನ ಅಂತಃಕರಣ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ತಾಯಿ ತನ್ನ ಕೈಯಿಂದ ಮಗುವಿನ ಹೊಲಸನ್ನು ಸ್ವಚ್ಛ ಮಾಡಿದರೆ ಸದ್ಗುರುನಾಥ ಅಂತಕ್ಕಂಥನು ತನ್ನ ನಾಲಿಗೆಯಿಂದ ಶಿಷ್ಯನ ಎಲ್ಲ ಹೊಲಸನ್ನು ಬೆಳೆಸತಕ್ಕಂಥ ಸದ್ಗುರುವಿನ ನಾಲಿಗೆ ಏನು ಮಾಡ್ತದೆ? ಉಪದೇಶ ಮಾಡಿ ಅಲ್ಲಿರ್ತಕ್ಕಂಥ ಆಣವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂದ್ರೆ ಹೊಲಸು, ಆ ಹೊಲಸನ್ನು ಕಳೀತಕ್ಕಂಥ ಕೆಲಸವನ್ನ ಸದ್ಗುರು ಅಂತಕ್ಕಂಥವನು ತನ್ನ ನಾಲಿಗೆಯಿಂದ ಉಪದೇಶ ಮಾಡಿ 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 ಅಲ್ಲಿರ್ತಕ್ಕಂಥ ಎಲ್ಲ ಅಂತಃಕರಣ ದೋಷವನ್ನು ತೆಗೆದು ಹಾಕತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೂರ್ಯದೇವ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಈ ಲೋಕ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುವುದು ಬೆಳಗಿನ ಸಮಯದಲ್ಲಿ. ಸೂರ್ಯೋದಯದ ನಂತರ ನಮ್ಮೆಲ್ಲ ಚಟುವಟಿಕೆಗಳು ಪ್ರಾರಂಭವಾಗ್ತವೆ, ಸಂಸಾರದ ಚಟುವಟಿಕೆಗಳು. ಹಾಗೆ ಹೆಂಗೆ ಸೂರ್ಯೋದಯ ಆದ ನಂತರದಲ್ಲಿ ನಮ್ಮ ಚಟುವಟಿಕೆಗಳು ಪ್ರಾರಂಭ ಆಗ್ತಾವೋ ಹಾಗೆ ನಮ್ಮ ಶರೀರದಲ್ಲಿ ಮನಸ್ಸು ಅನ್ನುವಂಥದ್ದಿದೆ. ಆ ಮನಸ್ಸಿನಿಂದ ಇಂದ್ರಿಯಗಳಲ್ಲಿ ಒಂದು ಬಲ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯತೆ. ಆ ಇಂದ್ರಿಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಮನಸ್ಸು ಅನ್ನುವಂಥದ್ದು. ಎನಗುಳ್ಳುವುದು ಒಂದು ಮನ. ಆ ಮನ ನಿಮ್ಮಲ್ಲಿ ಒಡೆವರೆದ ಬಳಿಕ ಚಂದ್ರಮಲ್ಲಿಕಾರ್ಜುನ ಇನ್ನನಿಗೆ ಭಯ ಉಂಟೆ ಅಂತ ತಿಳ್ಕೊಂಡಂತ ಆ ಮನಸ್ಸನ್ನು ಹದಗೊಳಿಸ್ತಕ್ಕಂಥ ಕೆಲಸವನ್ನ ಹಾಗೆ ಸೂರ್ಯದೇವ ಅಂತಕ್ಕಂಥ ಹೊರಗಿನ ಜಗತ್ತನ್ನು ಬೆಳಗುತ್ತಾನೋ ಹಾಗೆ ಗುರುವಿನ ಉಪದೇಶ ಅಂತಕ್ಕಂಥದ್ದು ನನ್ನ ಒಳಗೆ ಅಡಗಿರ್ತಕ್ಕಂಥ ಅಂತಃಕರಣದಲ್ಲಿ ಇರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತಕ್ಕಂಥ 4 ಚತುಷ್ಟಯಗಳು ಏನದಾವಲ್ಲ, ಅಂತಃಕರಣ ಚತುಷ್ಟಯ ಅಂತ ತಿಳ್ಕೊಂಡು ಅವೆಲ್ಲವನ್ನು ಸ್ವಚ್ಛ ಮಾಡಿ ಒಳಗೆ ನಮ್ಮಲ್ಲಿ ಇರ್ತಕ್ಕಂಥ ಅಂತಃಸತ್ವವನ್ನು, ಅಂತಃಪ್ರಭೆಯನ್ನ, ಆತ್ಮ ಚೈತನ್ಯವನ್ನು ದರ್ಶನ ಮಾಡಿಸ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಸದ್ಗುರು ಅಂತಕ್ಕಂಥವ್ರು ಆ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಆ ರವಿಗಿಂತಲೂ ಆ ಸೂರ್ಯನಿಗಿಂತಲೂ ಸದ್ಗುರುವಿನ ಆ ಜ್ಞಾನದ ಕಿರಣಗಳಂತಕ್ಕಂಥವುಗಳು, ಆ ಜ್ಞಾನದ ಜ್ಯೋತಿಯ ಕಿರಣಗಳು ಆ ಶಿಷ್ಯನ ಮಸ್ತಕದಲ್ಲಿ ಒಳಗಡೆ ಹೋಗಿ ಅಷ್ಟೆಲ್ಲ ಕೆಲಸ ಅಂತಕ್ಕಂಥದ್ದು ಮಾಡ್ತಾರೆ. ಅದಕ್ಕಾಗಿ ಸೂರ್ಯದೇವ ಮತ್ತು ಮಾತೃದೇವತೆ ಅವರೆಲ್ಲರಿಗಿಂತಲೂ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಸದ್ಗುರುವಿಗೆ ಇರುತ್ತದೆ. ಆ ಸದ್ಗುರುವಿನ ಆ ಸೇವೆಯನ್ನು ಮಾಡುವುದರಿಂದ ನಮಗಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಅವತರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಯಾಕಂತಂದರೆ ನಾವು ಸತ್ಸಂಗ ಯಾಕೆ ಮಾಡಬೇಕು ಅಂತಂತಂದರೆ ಸಂಸಾರಿಕನಿಗೆ ಶಾಸ್ತ್ರವನ್ನು ಓದುವ
ಹೊಂದಿರತಕ್ಕಂಥ ಸಂಸಾರಿಕರಿಗೆ, ಪ್ರಪಂಚಿಕರಿಗೆ ಇದೆಲ್ಲವೂ ಕೂಡ ಸಾಧ್ಯ ಆಗುವುದಿಲ್ಲ. ಇಷ್ಟು ತಪಸ್ಸು ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಹೆಂಡತಿ, ಮಕ್ಕಳು, ಪರಿವಾರ ಇಷ್ಟೆಲ್ಲ ಜವಾಬ್ದಾರಿ ಹೊತ್ತುಕೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗೆ ಸಂಸಾರಿಕನಿಗೆ ನೀಗ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಒಂದಿಷ್ಟು ಸತ್ಸಂಗ, ಸದ್ಭಾವ ಗೋಷ್ಠಿ, ಇದನ್ನು ಬಿಟ್ಟರೆ ಮತ್ತೇನೇನೂ ಸಾಲುವುದಿಲ್ಲ ಅಂತ ತಿಳ್ಕೊಂಡು ಶಿವಾನಂದ ಅಪ್ಪಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಪ್ಪಳವರಿಗೆ ಪ್ರವಚನವನ್ನು ಮಾಡುವ ಸಂದರ್ಭದಲ್ಲಿ, ಶಾಸ್ತ್ರವನ್ನು ಹೇಳುವ ಸಂದರ್ಭದಲ್ಲಿ, ಉಪದೇಶವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಸತ್ಸಂಗ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ಆ ಸತ್ಸಂಗದ ಪ್ರತಿಫಲದಿಂದಾಗಿ ಮತ್ತಿಗೆ ಮಂಗಲವಿರುವುದಾವುದು ನಮ್ಮ ಮನಸ್ಸಿಗೆ ಬೋಧೆಯನ್ನು ಕೊಡ್ತಕ್ಕಂಥದ್ದು ಯಾವುದಾದ್ರೂ ಇರ್ತಿತ್ತು ಅಂತಂತಂದರೆ ಅದು ಸತ್ಸಂಗ ಅಂತಕ್ಕಂಥದ್ದು. ಅಂಥ ಸತ್ಸಂಗ ಅನ್ನುವಂಥದ್ದನ್ನು ಇಲ್ಲಿ ಪ್ರತಿ ವರ್ಷವೂ ಕೂಡ ಹನುಮಂತ ದೇವರ ಒಂದು ವಿಶೇಷವಾಗಿರುವಂಥ ಆರಾಧನೆಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಪೂಜ್ಯರಾಗಿರ್ತಕ್ಕಂಥ ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರು ಮಾಡ್ತಕ್ಕಂಥದ್ದು ಬಹಳಷ್ಟು ವಿಶೇಷ. ಅದು ನಾನು ಹೇಳ್ತಕ್ಕಂಥದ್ದು ನಿಮಗೇನಾದ್ರು ಹೇಳೋದು ಅಂತಂದರೆ, ಮಲ್ಲಿಕಾರ್ಜುನ ಅಪ್ಪಗಳು ನಾವು ಕರಡಿಯೂರು ತೋಟದಲ್ಲಿದ್ದಾಗ, ಬಿಜಾಪುರ ಕರಡಿಯೂರು ತೋಟದಲ್ಲಿ, ಈಗ ನಾವು ಆಶ್ರಮ ಆಗೈತಿ, ಆದರೆ ಕರಡಿಯೂರು ತೋಟದಲ್ಲಿದ್ದಾಗ ಮಲ್ಲಿಕಾರ್ಜುನ ಅಪ್ಪಗಳು ನಾವು ಆ ಆಶ್ರಮದಲ್ಲಿ ಕರಡಿ ತೋಟದಲ್ಲಿದ್ದಾಗ ಅಪ್ಪಗಳು ತಮ್ಮ ಪೂಜಾರಿ ಕೊಲ್ಯಾಕ ಒಳಗೆ ಹೋಗ್ತಿದ್ರು. ಹೊರಗೆ ಬಂದ ಕೂಡಲೇ ಅಲ್ಲೊಂದು 3 ಫೋಟೋ ಇದ್ದವು. 3 ಫೋಟೋ ಯಾವುದು ಅಂತ ಕೇಳಿದ್ರೆ, ಅಪ್ಪಗಳು ಮಲ್ಲಿಕಾರ್ಜುನ ಅಪ್ಪಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ಅಂದರೆ ನಮ್ಮ ಪರಮ ಗುರುಗಳು ಶಿವಾನಂದ ಮಹಾಸ್ವಾಮಿಗಳ ಒಂದು ಫೋಟೋ. ಆನಂತರ ಹನುಮಂತ ದೇವರು ಕೂತುಕೊಂಡು ಎರಡೂ ಕೈಯಲ್ಲಿ ತಾಳ ಭಜನೆಯನ್ನು ಹಿಡ್ಕೊಂಡು ಆನಂದವಾಗಿ ಧ್ಯಾನ ಮಾಡ್ತಕ್ಕಂಥ, ಭಜನೆ ಮಾಡ್ತಕ್ಕಂಥ ಒಂದು ಹನುಮಂತ ದೇವರ ಫೋಟೋ ಇದೆ. ಅದನ್ನು ನೋಡಿದ ಕೂಡ ಅಪ್ಪಗಳಿಗೆ ಆನಂದ ಆಗ್ತಿತ್ತು. ಅದನ್ನು ಮುದ್ದಾನು ಪರಿಶ್ ಹಾಕ್ಕೊಂಡಿದ್ರು. ಇರಬೇಕಪ್ಪ, ರಾಮ ಭಕ್ತನಾಗಿರ್ತಕ್ಕಂಥ ಹನುಮಂತನನ್ನು ನೋಡಿ. ಯಾಕೆ ಅಂತಂತಂದರೆ, ಶ್ರೀರಾಮಚಂದ್ರ ದೇವರು ಎಲ್ಲವೂ ವನವಾಸ ಮುಗಿದ ನಂತರದಲ್ಲಿ, ಸೀತೆ ಬಂದ ನಂತರದಲ್ಲಿ ಆರಾಮಾಗಿ ಕೂತ್ಕೊಂಡಾಗ ಹನುಮಂತ ದೇವರಿಗೆ ಒಂದು ಮುತ್ತಿನ ಸರವನ್ನು ಅವನಿಗೆ ಕೊರಳಿಗೆ ಹಾಕಿದಾಗ ನೋಡ್ರಿ, ಒಬ್ಬ ಮಹಾರಾಜ ಒಂದು ಮುತ್ತಿನ ಸರವನ್ನು ಸಂತೋಷದಿಂದ ಕೊರಳಿಗೆ ಹಾಕಿದಾಗ ಅವ ಹನುಮಂತ ದೇವರಂತ, ಇದನ್ನು ತೊಗೊಂಡು ನಾ ಏನು ಮಾಡಲಿ, ಈ ಮುತ್ತಿನ ಸರ ತೊಗೊಂಡು ನಾ ಏನು ಮಾಡಲಿ, ಮುತ್ತಿನಂಥ ಮಾತುಗಳಲ್ಲಿ ಹೇಳ್ತಕ್ಕಂಥ ಬಯೇ ಒಂದು ಶ್ರೀರಾಮ್, ಜೈ ಶ್ರೀರಾಮ್ ಅಂದ್ರೆ ಸಾಕು, ನನ್ನ ಭವ ಅಂತಕ್ಕಂಥದ್ದು ಹರಿದು ಹೋಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಆ ಮುತ್ತನ್ನು ಒಂದೇ ಒಂದೊಂದು ಮುತ್ತನ್ನು ಒಡೆದು ನೋಡ್ತಾನೆ. ಅದರಲ್ಲಿ ರಾಮ ಅಂತಕ್ಕಂಥ ಶಬ್ದ ಬರುವುದಿಲ್ಲ. ಯಾವ ಮುತ್ತಿನಲ್ಲಿ ರಾಮ ಇಲ್ಲವೋ ಆ ಮುತ್ತು ನಿರರ್ಥಕ. ಹಾಗೆಯೇ ಈ ಮುತ್ತು ಅನ್ನುವಂಥದ್ದು ಮೃತ್ಯುವಿನ ದವಡೆಯಲ್ಲಿ ಹೋಗ್ತಕ್ಕಂಥ ಶರೀರ ಅಂತಕ್ಕಂಥ ಮುತ್ತಿನಲ್ಲಿ ಯಾದರಲ್ಲಿ ಸದ್ಗುರು ಅಂತಕ್ಕಂಥದ್ದು, ಅಧ್ಯಾತ್ಮ ಅನ್ನುವಂಥದ್ದು, ಸತ್ಸಂಗ ಅನ್ನುವಂಥದ್ದು, ಹನುಮಂತ, ರಾಮ, ಕೃಷ್ಣ, ಶಿವ, ಅಲ್ಲ, ಯಾವುದೇ ಹೆಸರು ತಗೊಳ್ರಿ, ಯಾವುದು ಹೆಸರು ಇಲ್ಲದಂಥ ಶರೀರ ಇತ್ತು ಅಂತಂತಂದ್ರೆ ಆ ಆಂಜನೇಯ ಸ್ವಾಮಿಗೆ, ಮಾರುತಿ ದೇವರಿಗೆ ರಾಮಚಂದ್ರ ದೇವರು ಕೊಟ್ಟಲ್ಲ ಮುತ್ತನ್ನ, ಅದರಲ್ಲಿ ರಾಮ ಅನ್ನೋ ಒಂದು ಶಬ್ದ ಏನು ಹೊರಲಿಲ್ಲಲ್ಲ, ಅವಾಗ ಚೀತು ಅಂತ ತಿಳ್ಕೊಂಡು ಅದು ಒಗಿತಾನೆ ಕಡೆ. ಹಂಗೆ ನಮ್ಮ ಶರೀರದಲ್ಲಿ ಸತ್ಸಂಗ ಅನ್ನುವಂಥದ್ದು ಇರದೇ ಇದ್ದರೆ, ರಾಮ ಅನ್ನುವಂಥದ್ದು ಇರದೇ ಇದ್ದರೆ, ಶಿವ ಅನ್ನುವಂಥದ್ದು ಇರದೇ ಇದ್ದರೆ, ಹನುಮಂತ ಕಡದ ಮುತ್ತಿನ ಹಂಗೆ ಹಾಗೆ ಕಡದು ಒಗಿತಾನಲ್ಲ, ಹಂಗೆ ಮೃತ್ಯು ಅನ್ನುವಂಥದ್ದು ಈ ಶರೀರವನ್ನು ಕಡದ ಕಡೆ ಎಲ್ಲೋ ಓದಿಸಿರ್ತಾರೆ. ನಾವು ಭವಕ್ಕೆ ಬೀಳಬಾರ್ದು. ಮತ್ತೆ ನಾವು ಭವಬಂಧನದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂತಂತಂದರೆ ಅಧ್ಯಾತ್ಮ ಅನ್ನುವಂಥದ್ದು ಬಹಳ ವಿಶಿಷ್ಟವಾಗಿರುವಂಥದ್ದು. ಆ ಕಾರಣದಿಂದ ನಾವೆಲ್ಲರೂ ಅದನ್ನು ಆರಾಧನೆಯನ್ನು ಮಾಡಬೇಕು. ಇವತ್ತು ಈ ಭೈರವಾಡಗಿ ಗ್ರಾಮದಲ್ಲಿ ನಡೆದಿರುವಂಥ ಸತ್ಸಂಗದಲ್ಲಿ ನಾನು ಹೇಳೋದು ಇಷ್ಟೇ, ನೀವೇನು ಮಾಡೋದು ಬೇಡ, ಯಾವ ಸಾಧನೆಯನ್ನೂ ಮಾಡೋದು ಬೇಡ. ರಾಮ, ಕೃಷ್ಣ ಅಂತ್ಯಕಾಲದಲ್ಲಾದರೂ ಕೂಡ, ಪ್ರಾಣ ಬಿಡೋ ಕಾಲದಲ್ಲ, ಅಂತ್ಯಕಾಲೇಶ ಮಾಮೇವ ಸ್ಮರಣ ಮುಕ್ತ ಕಲಿಯುವುದು ಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿಮಗೆ ಜೀವನ ತುಂಬ ಅನ್ನೋದು ಆಗಲಿಕ್ಕಂದ್ರೂ ಸಹಿತ ಸಾಯುವ ಮುಂದರೆ ಹಾಕೋದಕ್ಕೆ ಶಿವ ಅಂದ ಸಾಯಿರಿ. ಇವನಂತಾರ ಅವಾಗೂ ನಮಗೆ ಸೌಡಿದ್ರು, ಸಾಯಕ್ಕೆ ಸೌಡಿಲ್ಲ, ಶಿವ ಯಾಕನ್ನೋ ನಾವು ಹಿಂಗಂದ್ರೆ. ಆದರೆ ಪ್ರಾಣ ಹೊಂಟಿರದಂತೆ ಜೀವನ ತುಂಬ ಶಿವ ಅಂದಿಲ್ಲ, ಗುರುಗಳ ಹತ್ರ ಬಂದಿಲ್ಲ, ಏನೂ ಸತ್ಸಂಗನೇ ಇಲ್ಲ, ಅಂಥವು ಸಾಯಾಗತ್ತಾನೆ. ಇವ್ರ ಮನೆಗೆ ಎಲ್ಲರೂ ದೀಕ್ಷಾ ತೊಗೊಂಡಿದ್ರು, ಸಣ್ಣವರು. ಅವು ಮುದುಕಾಗಿದ್ದು ಏನು ತೊಗೊಂಡಿದ್ದಲ್ಲ, ಶಿವ ಹಂಗೆ ಹೊಂಟಿತ್ತದು. ಅವಾಗ ಪ್ರಾಣ ಹೊಂಟಿತ್ತು. ಪ್ರಾಣ ಹೋಗೋ ಕಾಲಕ್ಕೆ ಕಣ್ಣು ಹಂಗೆ, ಅದಕ್ಕೇನಂತ ಹಿಂಗೆ ಕಣ್ಣು ಹಚ್ತಾರಲ್ಲ, ಗಡ್ಡೆ ಕಣ್ಣು ಹಿಂಗೆ ಕಣ್ಣು ಹೋಗ್ತಾ ನೋಡ್ರಿ, ನಾ ಹಂಗೆ
ಹೆಂಗೆ ಹೋತು ಜೀವ? ಕಣ್ಣಾಗ ಹೋತು. ಕಣ್ಣಾಗೆ ಯಾಕೆ ಹೋತಂತಂದ್ರೆ ಯಮ ತನ್ನ ಕ್ವಾಣ ತಗೊಂಡು ಹಗ್ಗ ತಗೊಂಡು ಕುತ್ತಿಗೆ ಒಗಿತಿದ್ದ. ಒಗಿತಾನ ನೋಡ್ರಿ, ನಾನು ನೋಡ್ರಿ ನೀವು, ಹಗ್ಗ ಒಗಿತಾನ 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 ಅಂತ ಇವ ಹಾಕತ್ತಾನ. ಈ ಕಿವ ಹೇಳ್ತಾರ ಶಿವಾಯ ನಮಃ ಅನ್ನ ಅಂತ ಇವ ಅಂತಾನ. ಅದನ್ನ ಅಂದಿದ್ರೆ ಆಮ್ಯಾಕೆ ಬರ್ತಿದ್ದ. ಅವಾಗ ಎಟೆಗಣ್ಣು ಹಚ್ತಾರಲ್ಲ, ಹಿಂಗೆ ಹೋಗಿ ಕಣ್ಣು ಹಿಂಗೆ ಹೊಡಿತು, ಹಂಗೆ ಹೊಡಿತು 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 ಹೊಡಿತು. ಯಮ ಯಾವಾಗ ಹೋಗದ, ಬಾಯಿ ತೆಗೆದ, ಗಾಬರಿ ಆದ. ಅವನು ನೋಡಿ ಮಲ ಮತ್ತು ಮೂತ್ರ ಎರಡೂ ವಿಸರ್ಜನೆ ಆಗಿದ್ವು. ಯಾಕಕ್ಕ ಅಂದರೆ ಶಿವ ಅಂತ ಯಾರು ಅನ್ನೋದಿಲ್ಲಲ್ಲ, ಅವರು ಕೊನೆಗೆ ಮಲ ಮೂತ್ರದಲ್ಲಿ ಹೊರಗಾಡಿ ಸಾಯ್ತಾರೆ. ಎಟೆಗಣ್ಣು ಹಚ್ಚಿ ಸಾಯಬಾರ್ದು. ಕಣ್ಣು ಮುಚ್ಚಿ ಆನಂದವಾಗಿ ಅದು ಅಭ್ಯಾಸ ಆಗಬೇಕು. ಉಸಿರಾಟದಲ್ಲಿ ಸೇರಿ ಹೋಗಿರ್ಬೇಕು ನಾಮಸ್ಮರಣೆ ಅಂತಕ್ಕಂಥದ್ದು. ಅದರ ಜೊತೆಗೆ ನಾವು ಹಚ್ಕೊಳ್ಬೇಕು. ಅದನ್ನು ಉಸಿರಾಟ ಎದಕ್ಕೆ ಕೊಟ್ಟಾನ ದೇವರು? ನಮಗೆ ಬದುಕಲಿಕ್ಕೆ ಕೊಟ್ಟಾನ. ಅದ್ರ ಜೊತೆಗೆ ಶಿವ, ರಾಮ, ಕೃಷ್ಣ ಅಲ್ಲ, ಯಾವುದೇ ಒಂದು ಹೆಸರು ತಗೊಳ್ಳಿ. ನಿಮ್ಗೆ ಯಾವ ದೇವರು ಬೇಕು ಆ ದೇವರು ತಗೊಳ್ಳಿ. ನಿಮ್ಮ ಧರ್ಮದ ಪ್ರಕಾರವಾಗಿ ಆ ನಾಮವನ್ನು ಆ ಉಸಿರಿನ ಜೊತೆಗೆ ಹಚ್ಕೊಂಡಿವೆ ಅಂತಂದರೆ ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವ ಶಿವ ಅನ್ಕೋತ ಇದ್ದೀವಿ ಅಂತಂದ್ರೆ ನಾನು ನಿಮ್ಮದೊಂದು ಮಾತು ಕೇಳ್ತೇನೆ. ಎಷ್ಟು ದಿವಸ ನಿಮ್ಮದು ಚೆನ್ನಾಗಿ ಮೇಲೆ ಹಾಕಿ? ಹಾಂ, ಹೋಗಿ ದೇವ ಇದ್ದಾರೆ ಹೇಳಿ. ನೀವು ಎಷ್ಟು ದಿವಸ ಇರೋದ್ರಿ? ಎಷ್ಟು ದಿವಸ ಇರೋದ್ರಿ? ಗ್ಯಾರಂಟಿ ಇಲ್ಲ. ಕೇಳಿರಿ ಸರ್, ಸರ್ಕಾರದವ್ರು ಕೊಡ್ತಾರೆ. ಸರ್ಕಾರ ಕೊಡು ಗ್ಯಾರಂಟಿ ಅದಾವು, ಆದರೆ ನಾವು ಬದುಕು ಗ್ಯಾರಂಟಿ. ಇದನ್ನೇನು ಕೊಡ್ತಾರ ಅಂತ ಕೇಳಿದ್ರೆ ಅವರು ಸರ್ಕಾರದವರು ಕೊಡೋದಿಲ್ಲ. ಇದು ಸರ್ಕಾರ ಕೊಡೋದಿಲ್ಲ, ಅದು ದೇವ್ರ ಹತ್ರ ಇರ್ತಕ್ಕಂಥ. ಅದು ಯಾವಾಗ ಕಲ್ಕೋತಾನೆ ಗೊತ್ತಿಲ್ಲ. ಆದರೆ ನಾವು ಮಲ್ಕೊಂಡ ಹೊಕ್ಕಿವೋ, ತಿರುಗಾಡ್ಕೊಂತ ಹೊಕ್ಕಿವೋ, ಎಲ್ಲಿ ಹೊಕ್ಕಿವೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಹೆಂಗೆ ಹೊಕ್ಕಿವೋ ಗೊತ್ತಿಲ್ಲ. ಆದರೆ ಹೋಗೋದಂತೂ ನಿಶ್ಚಿತ. ಹೋಗೋದ್ರೊಳಗಾಗಿ ಶಿವ ಅನ್ಕೊತ ಹೋಗೋದಷ್ಟೇ. ನಾವು ಹೊಕ್ಕೇವೆ ಅಂತ ತಿಳ್ಕೊಂಡೇನೆ. ಆದರೆ ನೀವು ಎದ್ದು ಕೂಡಲೇ ಕೇಳ್ಬೋದು, ಮಕ್ಕೊಂಡಿದ್ದೀವಿ ಹೋಗಲಿಲ್ಲ, ನಾವು ಮುತ್ತಾರ ಅಂದಿದ್ರು ಹೋಗ್ತಿದೆ ಅಂತ ಹೇಳಿ. ಹೋಗಲಿಲ್ಲ, ನಾನು ಮತ್ತೆ ಮುಂದೆ ಹೋಗೋರಿದ್ದೀವಿ. ಹಿಂಗೆ ಅನ್ಕೋತ ನಾವು ಕಾಲವನ್ನು ಜಕ್ಕೊಂಡು ಹೋಗಬೇಕು. ಆದರೆ ಸ್ಮರಣೆ ಅನ್ನುವಂಥದ್ದು, ಯಾರಾದರೂ ಒಂದಿಷ್ಟು ಸಹಾಯ ಮಾಡಿದ್ರೆ ಎಷ್ಟೆಷ್ಟೋ ಸ್ಮರಣ ಮಾಡ್ತೀವಿ. ಆದರೆ ಗಿಡ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಕುಂದಿಗಳನ್ನು ಏನೆಂಬೆ ರಾಮನಾಥ. ಯಾರ್ಯಾರೋ ಹೊರಕೊಂತ ಹೊರಟಿವಿಲ್ಲ. ಆದರೆ ಇಷ್ಟೆಲ್ಲ ಕೊಟ್ಟವ್ರು ಯಾರು? ಎಲ್ಲವನ್ನು ಕೊಟ್ಟವ್ರು ಯಾರು? ಈ ಲೋಕ ತಕ್ಕಡಿ ಯಾರು ತೂಗುತ್ತಲಿಹರು? ಏರು ಪೇರಿನ ಹಲವ ಸರಿ ಮಾಡುತ್ತಿಹರು. ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆ ಯಾರು? ಬದುಕಿಗೆ ಉತ್ತರವಿದೆಯೇ ಮುದ್ದು ರಾಮ. ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆ ಯಾರು? ಜನನವನ್ನು ಕೊಟ್ಟವ್ರು ಯಾರು? ತಾಯಿಯ ಗರ್ಭದಲ್ಲಿ ಒಂದು ಕಿಡಿಕೆ ಐತೆ ನೋಡ್ರೆ, ಒಂದು ಫ್ಯಾನ್ ಅದಾವ ನೋಡ್ರಿ ಒಳಗೆ. 9 ತಿಂಗಳ ತುಂಬ ಗರ್ಭಿಣಿಯದಾಳ ತಾಯಿ. ಬಹಳ ಆಯಾಸ ಪಡ್ತಾಳೆ. ಬೇಸಿಗೆ ಸಮಯ ತಾನು ಗಾಳಿ ಹಾಕೋತಾಳೆ. ಆದರೆ ಒಳಗಡೆ ಇರ್ತಕ್ಕಂಥ ಗರ್ಭಸ್ಥವಾಗಿರ್ತಕ್ಕಂಥ ಶಿಶುವಿಗೆ ಎಲ್ಲಿ ಗಾಳಿ, ಎಲ್ಲಿ ಕಿಟಕಿ, ಎಲ್ಲಿ ಬಾಗಲ್ಲ. ಆದರೆ ಒಳಗಿರ್ತಕ್ಕಂಥ ಶಿಶು ವಿಚಾರ ಮಾಡ್ತದೆ. 8 ತಿಂಗಳು ತುಂಬಿದಾಗ ಒಳಗಿರ್ತಕ್ಕಂಥ ಶಿಶು ವಿಚಾರ ಮಾಡಿ ಮೇಲ್ಮುಖವಾಗಿರ್ತದೆ. ಹಿಂಗೆ ಕೂತಿರ್ತದೆ, ಮೇಲ್ಮುಖವಾಗಿ ಕೂತಾಗಿ ವಿಚಾರ ಮಾಡ್ತದೆ. ಭಗವಂತ ನಾಯಿಂದ ಹುಟ್ಟೋದಿಲ್ಲ, ಇನ್ನು ನಾವು ಭವಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಮೇಲ್ಮುಖವಾಗಿ ಹಿಂಗೇನು ಇರುತ್ತಲ್ಲ. ಕೊನೆಗೆ 9 ತಿಂಗಳಾದ ನಂತರದಲ್ಲಿ, ದಿವಸ ತುಂಬಿದ ನಂತರದಲ್ಲಿ ಪ್ರಸೂತಿ ವಾಯು, ವೈಷ್ಣವಿ ಮಾಯಾ ಶಕ್ತಿ ಅಂತಕ್ಕಂಥ ಒಂದು ಗಾಳಿ ಬೀಸ್ತದೆ. ಅವಾಗ ಮೇಲ್ಮುಖವಾಗಿರ್ತಕ್ಕಂಥ ಕುಸು ಕೆಳಮುಖವಾಗಿ ಆದಾಗ ತಾನು ಏನು ಪ್ರತಿಜ್ಞೆ ಮಾಡಿರ್ತಿತ್ತೋ ಆ ಪ್ರತಿಜ್ಞೆ ಮಾಡಿದ್ರು ಮರ್ತು ಹೋಗುತ್ತೆ. ಅಷ್ಟು ಗಾಳಿ ಒಳಗೆ ಹೊಡಿತಿದ್ದಾರೆ. ಅದಕ್ಕೆ ನೀವೇನಂತೀರಿ? ಪೇನ್ಸ್ ಬೆಳೆ ತಿನ್ನೋದಂತಿರಲ್ಲ. ಬೆಳೆ ತಿನ್ನೋ ಅರ್ಥ ಏನು ಅಂತಂದ್ರೆ ಆ ವೈಷ್ಣವಿ ಗಾಳಿ ಅಂತಕ್ಕಂಥದ್ದು ಪ್ರಸೂತಿ ವಾಯುವನ್ನು ಅನ್ನೋ ಒಂದು ದೊಡ್ಡ ಗಾಳಿ ಒಳಗೆ ಬೀಸ್ತದೆ. ಆ ಗಾಳಿ ಬೀಸಿದಾಗ ಮಾತ್ರ ಅದು ಪಲ್ಲಟ ಆಗ್ತದೆ. ಮೇಲ್ಮುಖವಾಗಿರ್ತಕ್ಕಂಥ ಶಿಶು
ಕೆಳಮುಖವಾಗಿ ಆದಾಗ ಆ ಏನು ಪ್ರತಿಜ್ಞೆ ಮಾಡಿತ್ತೋ ಆ ಪ್ರತಿಜ್ಞೆ ಮರೆತು ಹೋಗಿಬಿಡುತ್ತದೆ. ಈ ಭೂಮಿಗೆ ಬಿದ್ದು ಕೂಡಲೇ ಅಳಾಕ ಶುರು ಮಾಡ್ತದೆ. ಯಾಕಂದ್ರೆ ಮರೆತು ಹೋಗೈತೆ. ಏನು ಅಳಾಕ ಶುರು ಮಾಡೈತಿ ಅದಕ್ಕೆಲ್ಲರೂ ಅಳೋದು. ಅದಕ್ಕೆ ನಾವು ತಿಳ್ಕೋಬೇಕು, ಇರೋದು ಅದಕ್ಕೊಂದು ಬಂದೇವಲ್ಲ, ಅದು ಹೆಂಗೆ ಇರಬೇಕು, ನಕ್ಕೋಂತ ಇರಬೇಕು. ನಗುವುದು ನಮ್ಮ ಜೀವನ ಅಂತಕ್ಕಂಥದ್ದು. ಯಾರನ್ನು ಬಿಟ್ಟರೆ ಸಂಸಾರ ಅಂತ ಕಷ್ಟ ನಷ್ಟಗಳು ಯಾರನ್ನು ಬಿಟ್ಟಾವ, ಬರೀ ಇದೇ ರೀತಿ ಕೊರಕೊಂತ ಹೋಗೋದು ಅಂತಂದ್ರೆ ಸಂಸಾರದಲ್ಲಿ ಇರುತ್ತದೆ. ಅದಕ್ಕಾಗಿ ನಕ್ಕಷ್ಟು ದಿನ ನೆನದು ಹತ್ತ ದಿನ ನೆನದಲ್ಲ. ನೀ ನಗುವ ಹೂವಾಗು ಜಗದವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಲ್ಲಿ, ನಗಿಸಿ ನೀ ನಗುತ್ತಲಿರುವ ಮೊದಲು. ಅದಕ್ಕಾಗಿ ನಾವು ಹೆಂಗೆ ಇರಬೇಕು ಅಂತಂದ್ರೆ ಹಂಗೆ ಆ ರೀತಿಯಾಗಿರ್ತಕ್ಕಂಥ ಸಂಘದಲ್ಲಿರಬೇಕು. ಆ ಸಂಘವೇ ನಮಗೇನು ಮಾಡ್ತದೆ ಅಂತಂದ್ರೆ ಮಂಗಲವನ್ನು ಉಂಟು ಮಾಡ್ತದೆ. ಮಂಗಲವನ್ನು ಉಂಟು ಮಾಡಿ, ಒಳ್ಳೆಯದನ್ನು ಉಂಟು ಮಾಡಿ, ಶೀತವನ್ನು ಕೊಡ್ತಕ್ಕಂಥ ಕೆಲಸ, ತಂಪನ್ನು ಕೊಡ್ತಕ್ಕಂಥ ಕೆಲಸ ಸತ್ಸಂಗ ಮಾಡಬೇಕು. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಒಳ್ಳೆಯವರ ಸಂಘ ಅಂತಕ್ಕಂಥದ್ದನ್ನು ಮಾಡಬೇಕು. ಒಂದು ಸಲ ಹೆಂಗೆ ಎಲ್ಲ ಹೆಂಗಾಗ್ಯಾವ ಅಂದ್ರೆ ಹುಚ್ಚರ ಆಸ್ಪತ್ರೆದಾಗ ಆಗೈತೆ ನಮ್ಮ ಬಾಳೆ ಶೇಖರ್. ಹುಚ್ಚರ ಆಸ್ಪತ್ರೆ ಹಂಗೆ ಹೇಳಿ ಮುಗಿಸ್ತೇನೆ. ಇನ್ನು ಹುಚ್ಚರ ಆಸ್ಪತ್ರೆಯೊಳಗೆ ಡಾಕ್ಟ್ರು ಹುಚ್ಚರಾಗಿರ್ತಾರೆ. ಅವರು ಯಾಕಂದ್ರೆ ಹುಚ್ಚರು ನೋಡಿ ಅವರು ಹುಚ್ಚರ. ಒಂದು ಸಲ ದೊಡ್ಡ ಡಾಕ್ಟ್ರ ಬೆಳಗ್ಗೆ 8 ಗಂಟೆಗೆ ರೌಂಡ್ ಚಾಲು ಮಾಡಿದ್ದ. ಎಲ್ಲ ವಾರ್ಡ್ ಮುಗಿಸ್ಕೊಂಡು ಬರ್ಬೇಕು ಅವರು ಡಾಕ್ಟ್ರು. 8 ಗಂಟೆಗೆ ಏನು ಪ್ಲಾಟ್ಫಾರ್ಮ್ ಮೇಲೆ ಹತ್ತಿ ಒಳಗೆ ಬಂದ, ಎಲ್ಲ ರೂಮ್ಗಳನ್ನು ನೋಡಿ ಚೆಕ್ ಮಾಡ್ಕೊಂಡು ಎಲ್ಲ ರೂಮಿಗಳನ್ನು ಭೇಟಿಯಾಗಿ ಬಂದ. ಮ್ಯಾಗ ಬರೋ ಹೊತ್ತಿನೊಳಗೆ, ಹಾಸ್ಪಿಟ್ಲಿಗೆ ಬರೋ ಹೊತ್ತಿನೊಳಗೆ ಒಬ್ಬ ಹುಚ್ಚ ಹೊರಗೆ ಕೂತಾನ. ಗಾಡಿಗೆ ಒಂದು ಕಿವಿ ಹೆಚ್ಚಾಗ, ಕಾಲು ಉದ್ದು ಮಾಡ್ಯಾನ, ಕೂತಾನ. ಕುಂತಾಗ ಡಾಕ್ಟ್ರು ಕೇಳಿದ, ಶೇ ಇಲ್ಲ ಕುಂತಿ ಒಳಗೆ ನಡಿ ಅಂದ. ಪೇಷಂಟ್ ಹುಚ್ಚ ಡಾಕ್ಟ್ರಿಗೆ ಹೇಳ್ತಾನ, ಯಾರು ಹುಚ್ಚ ಯಾರಿಗೆ? ಡಾಕ್ಟ್ರಿಗೆ. ಇವಾಗ ಹೇಳ್ತಾನ, ಹುಚ್ಚ ಹೇಳ್ತಾನ ಖುಷ್ ಅನ್ನೋದು ಒಂದು ವಾಡಿಕೆ ಹೆಚ್ಚು. ಡಾಕ್ಟರ್ 8 ಗಂಟೆಯಿಂದ ಶುರು ಮಾಡಿದವನು ಎಲ್ಲ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು 12 ಗಂಟೆಗೆ ಮಾತ್ರ ಬಂದ. ಇವೆಲ್ಲ ಇದ್ದಿನ ಯಾರು? ಹುಚ್ಚ. ಇವೆಲ್ಲೇ ಇತ್ತು, ಕಾಲಲ್ಲೇ ಇತ್ತು. ಭಾಳ ಗಂಭೀರವಾಗಿ ಏನೋ ಕೇಳ್ತಿದ್ದ ಒಳ್ಳೆಯ. ಮತ್ತೆ ಬಂದ ಅವನು ಡಾಕ್ಟ್ರು, ಮುಂಜಾನೆ ಕುಂತಿ ಹೇಳದಾಗ ಕಡೆ ಒಳಗದು ಡಾಕ್ಟ್ರು ಅಂದ್ರೆ ಮುಂಜಾನೆ 8 ಗಂಟೆಗೆ ಕೂತಾನ, ಕಿವಿ ಹೆಚ್ಚು ಕೇಳಾಕೈತಾನ ಗಾಡ್ಯಾಗ. ಏನು ಕೇಳ್ತಿರ್ಬೇಕಲ್ಲಿ ಅಲ್ಲಿಂದ ವಿಚಾರ ಮಾಡ್ತಾನೆ ಡಾಕ್ಟ್ರು. ಹೇಳೋಣ ನಾ ಕೇಳ್ತಾನೆ ಹೇಳೋದ. ಯಾರು ಸೋಪು ಪ್ಯಾಂಟು ಎಲ್ಲ ಹಾಕೊಂಡು ಶಿಸ್ತು ತಿಮ್ಮಾಗಿರ್ತಕ್ಕಂಥ ಡಾಕ್ಟ್ರ ಹುಚ್ಚಂದ ನನ್ನಂಗೆ ಕುಂದ್ರಬೇಕು. ನೀವು ಕಾಲು ಚಾಚ್ಕೊಂಡು ಒಂದು ಕಿವಿಗೆ ಗಾಡಿ ಹೆಚ್ಚಿಕೊಂಡು ಕುಂತ. 5 ಮಿನಿಟ್ ಕುಂತ. ಯಾರು ಡಾಕ್ಟ್ರ? ಹುಚ್ಚು ಡಾಕ್ಟ್ರ. 5 ಮಿನಿಟ್ ಕುಂತ, 10 ಮಿನಿಟ್ ಕುಂತ, 15 ಮಿನಿಟ್ ಕುಂತ, 20 ನಿಮಿಷ ಆಯಿತು. ಕಾಲು ನುಸಾಕೈತೆ. ಒಂದು ಕಾಲು ಮಡಿಸ್ಕೋಬೇಕು, ಒಂದು ಕಾಲು ಸೇರಿಸ್ಬೇಕು. ಕಿವಿ ಹಿಂಗೆ ಹೇಳ್ಕೊಂಡಿದ್ದ. ಕಾಲು ನುಸಾಕೈತದು. ಏನೋ ಎಲ್ಲೂ ಕೆಲಸವಲ್ಲ ಅಂತಂದ್ರೆ ಯಾರು? ಡಾಕ್ಟ್ರು. ಯಾರಿಗೆ? ಹುಚ್ಚ ಮಳ್ಳ ಹುಚ್ಚತಾನ ಮಳ್ಳ ಹಳೆ ಮಳ್ಳ. ಮುಂಜಾನೆ 8 ಗಂಟೆಗೆ ಕೂತು 12 ಗಂಟೆಗೆ ತನಕ ಕೂತು ನನಗೆ ಕೇಳಿಸಿಲ್ಲ. 20 ಗಂಟೆ ಕೇಳಿಸೋದಿಲ್ಲ. ಅದಕ್ಕೆ ನಾನು ಹೇಳೋದು ಹುಚ್ಚು ದೊಡ್ಡ ಹುಚ್ಚದಾಗಿದೆ. ಈ ಜಗತ್ತು ಹ್ಯಾಂಗೆ ಹೋಗಿದ್ದಲ್ಲ ಹಿಂಗೆ ಹೊಂಟೇವೆ ನಾವು. ನೀ ಹೇಳಿ ನಾ ಕುಂದಿರ್ತೀನಿ ನನಗೆ ಆಗೈತಿ. ಹುಚ್ಚು ಸುತ್ತಾಗಿದೆ. ನಾವು ಡಾಕ್ಟರ್ ಸುತ್ತಾಗಿರ್ಬೇಕು. ಅದಕ್ಕೆ ನಾವೆಲ್ಲರೂ ಹುಚ್ಚರಾಗಲಿಕ್ಕೆ ಹೋಗಬಾರ್ದು. ಎದಕ್ಕೆ ಹುಚ್ಚರಾಗಿವೆ ಅಂತಂದ್ರೆ ವಿಷಯಗಳಿಗೆ ಹುಚ್ಚರಾಗಿವೆ. ಎಲ್ಲರೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಪಂಚ ವಿಷಯಗಳಲ್ಲಿ ನಾವೇನು ಹುಚ್ಚರಾಗಿ ತೊಡಗಿ ಬಿಟ್ಟಿದ್ದೇವಲ್ಲ. ಮತ್ತೊಬ್ಬ ಬರ್ತಾನ ಇಲ್ಲ ಕೂತೀವೋ ಹುಚ್ಚ ಹೇಳ್ತಾನೆ ಸುಮ್ಮನೆ ಅಂತ. ಹಂಗೆ ಈ ಜಗತ್ತಿನಲ್ಲಿ
ಏನು ಹೊಟ್ಕೊಂಡು ಬಂದು ಮಾನವ ಕುಲಕೋಟಿ ಅಂತಕ್ಕಂಥದ್ದು ಎಲ್ಲವೂ ಕೂಡ ವಿಷಯದಲ್ಲೇ ಹೋಗೈತಿ ವಿನಃ ಆ ವಿಷಯಗಳನ್ನು ಬಿಟ್ಟು ವ್ಯತಿರಿಕ್ತವಾಗಿ ನಾನು ಮತ್ತೆ ಉದ್ಧಾರ ಆಗಬೇಕು ಅಂತಕ್ಕಂಥದ್ದು ಕಡೆ ಇಲ್ಲಲ್ಲ ಮುಖ ಅಂತಕ್ಕಂಥದ್ದು. ಆ ಕಡೆ ಮುಖ ಮಾಡಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸದ್ಗುರುನಾಥ ಒಪ್ಪನೆ. ಅದಕ್ಕಾಗಿ ಇಂಥ ವಿಷಯಗಳಿಂದ ವಿಮುಕ್ತರಾಗಿಕೊಂಡು ನಾವು ಭಗವಂತನಂತ ಮುಖ ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಹನುಮಂತ ದೇವರು ಅವ್ರ ಮುಖ ಯಾಕಡಿದ್ರಿ? ನಿಮ್ನ ಯಾರು ಒಬ್ಬರು ನೋಡ್ಯಾರ? ನಾವು ಯಾವುದೋ ಊರಾಗ ಹನುಮಂತದವ್ರು ಅಲ್ಲ, ಆ ಕಡೆ ಮುಖ ಇದ್ರೂ ಸಹಿತ ನೀವು ಹೋಗಿ ಅವಾಗೇನು ಅರ್ಪಿಸೋದು ಆದ್ರೆ ಅವೇನು ನೀವೇನೇ ನೋಡಂಗಿಲ್ಲ. ಆದ್ರೆ ನಮ್ಮ ಸಮಾಧಾನಕ್ಕಾಗಿ ಹನುಮಂತ ನೀನು ಹೆಂಗೆ ನಿಶ್ಚಿಂತನಾಗಿ ರಾಮ ಸೇವೆಯನ್ನು ಮಾಡಿದೆಯೋ ಆ ರೀತಿಯಾಗಿ ನಿನ್ನ ಸೇವೆ ನಾವು ಮಾಡಿದರೆ ಆ ರಾಮನ ಮೇಲೆ ಇರ್ತಕ್ಕಂತಹ ಭಕ್ತಿ ಪ್ರೇಮ ಅಂತಕ್ಕಂಥ ನಮ್ಮ ಮೇಲೆ ಬಂದು ನಾವು ಉದ್ಧಾರ ಆಗ್ತೇವೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಿಷ್ಕಲ್ಮಶ ನಿಷ್ಕಾಮ ನಿಷ್ಕಪಟ ಭಕ್ತಿ ಅಂತಕ್ಕಂಥದ್ದು ನಿರ್ವ್ಯಾಜ ಪ್ರೇಮ ಅನ್ನುವಂಥದ್ದು ಯಾರಾದರೂ ಇದ್ದರೆ ಅದು ಆಂಜನೇಯ ಸ್ವಾಮಿ, ಮಾರುತಿ ದೇವರು, ಹನುಮಂತ ದೇವರು. ಅಂತ ಹನುಮಂತ ದೇವರ ಕೃಪಾಶೀರ್ವಾದ ಆಗಬೇಕು. ಅದ್ರ ಜೊತೆಗೆ ಸದ್ಗುರು ಕೃಪಾ ಅಂತಕ್ಕಂಥದ್ದು ಆಗಬೇಕಂತ ತಿಳ್ಕೊಂಡು ಒಂದು ನೆಪ ಮಾತ್ರಕ್ಕೆ ಹನುಮಂತ ದೇವರು. ಅದರ ಸತ್ಸಂಗದ ಉದ್ದೇಶ ಏನು ಅಂತಂದು ಕೇಳಿದ್ರೆ ಅನೇಕ ಗುರುಗಳು ಬರಬೇಕು. ಆ ಗುರುಗಳ ಒಂದು ಉಪದೇಶಾಮೃತವನ್ನು ನಾವು ಕೇಳಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಊರೊಳಗೆ ಬೈರೊಳಗೆ ಗ್ರಾಮದಲ್ಲಿ ಈ ಒಂದು ಪೇಟೆಯ ಈ ಸ್ಥಳದಲ್ಲಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಸತ್ಸಂಗವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು 5 ದಿವಸಗಳಿಗೆ ಮಾಡಿರ್ತಕ್ಕಂಥದ್ದು ನಮಗೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಹೋದ ವರ್ಷವೂ ಕೂಡ ಬಸಯ್ಯ ಸ್ವಾಮಿಗಳು ಇಲ್ಲಿ ಅನೇಕ ಯುವಕರು ಕೂಡ್ಕೊಂಡು ಬಂದು ಆಮತನ್ನು ಕೊಟ್ಟಿದ್ರಿ. ಈ ವರ್ಷವೂ ಕೂಡ ಬಂದರೆ ನಿಜವಾಗ್ಲೂ ಕೂಡ ಇವತ್ತು ನಾವು ಬರೋ ಸ್ಥಿತಿಯಾಗಿ ಇರಲಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಂಕೇಶ್ವರದಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಪ್ರತಿಷ್ಠಾಪನೆ. ನಾನು ಬೆಳಗ್ಗೆ 10 ಗಂಟೆಗೆ 9:30 ನಾನು ಮಠ ಬಿಟ್ಟಿದ್ದೆ. 9:30 ಮಠ ಬಿಟ್ಟರು ಸಹಿತ ಮಧ್ಯದಲ್ಲಿ ಅನೇಕ ಬೇರೆ ಬೇರೆ ಕಡೆ ಹೋಗಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಎಲ್ಲವನ್ನೂ ಕೂಡ ಭೇಟಿ ಹಾಕಿಕೊಂಡು ಕೊನೆಗೆ ಯಾವಾಗದಿಂದ ಪೂಜಾ ಪ್ರಸಾದ ಮಾಡಿಕೊಂಡು ಇಲ್ಲಿ ಬರುವಂಥ ಪ್ರಸಂಗ ಪೂಜೆಯಾಗಿರ್ತಕ್ಕಂಥ ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರು ಆಮಂತ್ರಣ ಮನೆಗೆ ಬರಬೇಕಪ್ಪ ಅಂತ ತಿಳ್ಕೊಂಡು ಆಮಂತ್ರಣ ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಯಾವಾಗ ಹೋಗಿರ್ತಕ್ಕಂಥ ಪ್ರಸಂಗ ಬಂತು. ಅಂತೂ ಈ ಸಂದರ್ಭದಲ್ಲಿ ಹನುಮಂತ ದೇವರ ಒಂದು ಉಪಾಧಿಯಿಂದ ಅವನ ಒಂದು ಆಸ್ಥಾನದಿಂದ ಇವತ್ತು ನಾವೆಲ್ಲ ಒಂದು ಕಡೆ ಸೇರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆ ಕೆಲಸವನ್ನು ಹಚ್ಚಿರ್ತಕ್ಕಂಥವರು ವೇದಮೂರ್ತಿ ಬಸಯ್ಯ ಸ್ವಾಮಿಗಳವರು. ಅವ್ರನ್ನೇನು ಬಿಡಕ್ಕೆ ಹೋಗ್ಬೇಡ್ರಿ, ಅಷ್ಟು ಸರಳ. ಅವ್ರು ನಿಮ್ಮನ್ನು ಬಿಡೋದಿಲ್ಲ, ನೀವು ಅವ್ರನ್ನ ಬಿಡೋದಿಲ್ಲ. ಬಹಳ ಚಲೋ ಒಳ್ಳೆಯ ರೀತಿಯಿಂದ ಸತ್ಸಂಗವನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇಟ್ಟುಕೊಂಡು ಎಲ್ಲರ ಜೊತೆಗೆ ಒಂದಾಗಿ ಇಟ್ಟುಕೊಂಡು ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಹಾಗೂ ಮಂಜುನಾಥ ಸ್ವಾಮಿಗಳಿಗೆ ಭಗವಂತ ಆರೋಗ್ಯ ಆಯುಷ್ಯವನ್ನು ಕಾಪಾಡಲಿ. ಅಷ್ಟೇ ಇಲ್ಲ, ಇರತಕ್ಕಂಥ ನೀವೆಲ್ಲ ಭಕ್ತರು ಬೈರವಾಡಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಅನೇಕ ಭಕ್ತರು ನಿಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕಾಗಿತ್ತು ಅಂತಂತಂದರೆ ನಾಮಸ್ಮರಣೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದೂ ನಿಮ್ಮ ಜೊತೆ ಯಾವುದೂ ಬರೋಲ್ಲ. ನಮ್ಮ ಜೊತೆ ಬರ್ತಕ್ಕಂಥದ್ದು ನಾಮಸ್ಮರಣೆ ಒಂದೇ. ಆ ನಾಮಸ್ಮರಣೆ ಅಂತಕ್ಕಂಥದ್ದನ್ನು ಮಾಡಿಕೊಂಡು ನಾವೆಲ್ಲ ಉದ್ಧಾರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೆಲ್ಲ ನೀವೆಲ್ಲ ತಾಯಿಯವರು ಭಾಳ ಹೊತ್ತು ನಿಮ್ಮನ್ನು ಕಾಯಿಸಿದ್ವಿ. ನಾವು ಪ್ರತ್ಯೇಕ 7 ಗಂಟೆಯಿಂದ ನೀವೆಲ್ಲ ಕೂತಿರ್ಬೋದೇನೋ ಅಂತ ಅನ್ನಿಸ್ತದೆ. ಕ್ಷಮೆ ಇರಲಿ. ಮತ್ತೆ ನಾನು ಬಂದಾಗ ಮತ್ತೆ ಭೇಟಿ ಆಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಭಾಳಷ್ಟು ಅದ್ದೂರಿಂದ ನಮ್ಮನ್ನು ಸ್ವಾಗತ ಮಾಡಿಕೊಂಡು ಹನುಮಂತ ದೇವರ ಕಮಿಟಿಯವರು ಹಾಗೂ ಊರಿನ ಎಲ್ಲ ಹಿರಿಯರು ತಾಯಂದಿರು ಭಾಳ ಭಕ್ತಿಪುರಸ್ಕರವಾಗಿ ನಮ್ಮನ್ನು ಕಂಡು 4 ಮಾತುಗಳನ್ನು ಕೇಳಿದ್ದಾಗಿದೆ. ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವತ್ ಪ್ರೇರಣೆಯನ್ನು ಪಡ್ಕೊಂಡು ನೀವೆಲ್ಲ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಈಗ